ಆತ್ಮೀಯ ಸ್ಪರ್ಧಾರ್ಥಿಗಳೇ, JSS ಸ್ಪರ್ಧಾ ಕೆರಿಯರ್ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಬನಿಗೊಂಡ್ ಸರ್. RRB NTPC 2024ನೇ ಸಾಲಿನಲ್ಲಿ ಕರೆದಿರುವಂಥ ಎಲ್ಲ ಚಾಪ್ಟರ್ಗಳನ್ನು ಕುರಿತು ಈಗ ಸೆಕೆಂಡ್ ಚಾಪ್ಟರ್ ಯಾವುದಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್, ಲಾಭ ಮತ್ತು ನಷ್ಟ. ಈಗ ಆಲ್ರೆಡಿ ಪ್ರಾಫಿಟ್ ಆ್ಯಂಡ್ ಲಾಸ್ ಮ್ಯಾಗೆ 2 ಕ್ಲಾಸ್ ಮುಗಿದಿದ್ದಾವು. ಇದು 3ನೇ ಕ್ಲಾಸು. ಈಗ ಟೋಟಲ್ ಆಗಿ ನಮ್ಮ 7 ಕ್ಲಾಸ್ ಮುಗಿದಿದ್ದಾವೆ. ಇದು 8ನೇ ಕ್ಲಾಸು. ಎಲ್ಲ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರು ಕನ್ನಡದಲ್ಲೇ ಬಿಡಿಸ್ತಾ ಇದ್ದೇವೆ, ಸರಿನಾ? ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಇಲ್ಲಿ ನೋಡಿ, ನಿನ್ನೆ ಒಂದು ಪ್ರಾಕ್ಟೀಸ್ ಕ್ವಶನ್ ಕೊಟ್ಟಿದೆ. ಕ್ಲಾಸ್ 7th ಅಲ್ಲಿ ಒಂದು ಪ್ರಾಕ್ಟೀಸ್ ಕ್ವಶನ್ ಕೊಟ್ಟಿದೆ. ಅದನ್ನ ಈಗ ಮಾಡಿದ್ರೆ ಬೇಸಿ, ಮಾಡಲಿಲ್ಲ ಅಂದ್ರೆ ಈಗ ಮಾಡಿ ತೋರಿಸ್ತೇನೆ, ಸರಿನಾ? ಮಿಸ್ಟರ್ ಕುಕ್ ಸೋಲ್ಡ್ ಎ ಬುಕ್ ಆಟ್ ಎ ಪ್ರಾಫಿಟ್ ಆಫ್ 40% ಇಫ್ ಯು ಹ್ಯಾಡ್ ಸೋಲ್ಡ್ ಇಟ್ ಫಾರ್ 5.4 ಮೋರ್ ದೆನ್ ದಿ he would have made a profit of 20%. Find the cost price of the book. ಈ ಕುಕ್ಕು ಒಂದು ಪುಸ್ತಕವನ್ನು 14% ಲಾಭಕ್ಕೆ ಮಾರಾಟ ಮಾಡಿದರು. ಅದನ್ನು 5.4 ರೂಪಾಯಿಗೆ ಮಾರಾಟ ಮಾಡಿದರೆ 20% ಲಾಭವನ್ನು ಗಳಿಸಿದರು. ಪುಸ್ತಕದ ವೆಚ್ಚವೆಷ್ಟು ಕಂಡುಹಿಡಿಯಿರಿ ಅಂತ ಹೇಳಿ. ಇದು RRB NTPC 7/3/2021 ಕೇಳುವಂಥ ಪ್ರಶ್ನೆ. ಅಂದರೆ ಒಬ್ಬ ಕುಕ್ಕು ಒಂದು ವಸ್ತುವನ್ನು, ಮೊದಲೇ ಹೇಳಿದ್ದೀನಿ ನಿನ್ನೆ, ಡಿಫ್ರೆನ್ಸ್ ಬರಲಿ, ಮೋರ್ ಬರಲಿ, ಯಾವುದೇ ರೀತಿ ಲೆಸ್ ಬರಲಿ, ಈ ರೀತಿ ಬಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಕೊಟ್ಟು ಒಂದು ಇಲ್ಲಿ ಪ್ರಾಫಿಟ್ ಕೊಟ್ಟಣ, ಇಲ್ಲಿ ಪ್ರಾಫಿಟ್ ಕೊಟ್ಟಣ, ಈ ರೀತಿ ಕೊಟ್ಟು 5.4 ಮೋರ್ ಲೆಸ್ ಡಿಫ್ರೆನ್ಸ್ ಈ ರೀತಿ ಬತ್ತಂಡ್ರ ಹೆಂಗೆ ಮಾಡೋದಂತ 7th ಕ್ಲಾಸ್ನಲ್ಲಿ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ. ಆದರೂ ಇದು ಒಂದು ಕ್ವಶನ್ ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲೇನಂದನ ಪ್ರಾಫಿಟ್ ಅಂದ್ರೆ ಪಾಸಿಟಿವ್ ತಗೋರಿ. ಪ್ರಾಫಿಟ್ ಅಂದ್ರೇನು? ಪಾಸಿಟಿವ್ ಇರ್ತದೆ. ಅಂದ್ರೆ ಪ್ರಾಫಿಟ್ ಅಂದ್ರೆ ಯಾವಾಗಲೂ ನಮ್ಗೆ ಲಾಭ ಆಗಿರ್ತದೆ. ಲಾಭ ಅಂದ್ರೆ ಪಾಸಿಟಿವ್. ಈಗ 10 ರೂಪಾಯಿಗೆ 20 ರೂಪಾಯಿ, ಈಗ 100 ರೂಪಾಯಿ ಇದ್ದದನ್ನ 20 ರೂಪಾಯಿ ಪ್ರಾಫಿಟ್ ಆಗಿದೆ ಅಂದ್ರೆ ನಮ್ಗೆ ಟೋಟಲ್ ಏಟ್ ಆಗುತ್ತೆ? 120 ರೂಪಾಯಿ ಆಗುತ್ತೆ. 20 ರೂಪಾಯಿ ಪ್ರಾಫಿಟ್ ಪಾಸಿಟಿವ್ ಅದ ನಮಗೆ, ಪಾಸಿಟಿವ್. ಲಾಸ್ ಅಂದ್ರೆ ಏನು ಹೇಳೀನಿ? ನೆಗೆಟಿವ್ ಹೇಳೀನಿ, ಸರಿನಾ? ಇಲ್ಲೇನು ಹೇಳ್ಯಾನವ? 40% ಪಾಸಿಟಿವ್ ಇವು, 40% ಪ್ರಾಫಿಟ್ ಅಂದ್ರೆ ಒಂದು ಪುಸ್ತಕವನ್ನು 14% ಲಾಭಕ್ಕೆ ಮಾರಾಟ ಮಾಡಿದರು. 14% ಲಾಭಕ್ಕೆ, ಲಾಭ ಅಂದ್ರೆ ಪಾಸಿಟಿವ್ ಅಂತೇಳಿ. ಇಲ್ಲಿ ಮೋರ್ ಬಂದದ. ಮೋರ್ ಬರಲಿ ಲೆಸ್ ಬರಲಿ ಏನೇ ಬರಲಿ ಅವ್ರನ್ನ ಏನು ಮಾಡಬೇಕು? ಡಿಫ್ರೆನ್ಸ್ ಮಾಡ್ಕೋಬೇಕು. ಮೈನಸ್ 20% ಪ್ರಾಫಿಟ್ ಅಂದ, 20% ಪ್ರಾಫಿಟ್ ಅಂದ್ರೆ ಪ್ಲಸ್ ಆಗುತ್ತೆ. ಈಕ್ವಲ್ ಟು 5.4 ಅಂದ, 5.4 ಅಂದ. ಇದೇನಾಯ್ತು? 6% ಬಂತು. 14 20 ಕಳೆದ್ರೆ 6%. ಪ್ರಾಫಿಟ್ ಅಂದ್ರೆ ಪ್ಲಸ್ ಇರ್ತದೆ ಯಾವಾಗ. ಈಕ್ವಲ್ ಟು 5.4. 6 1 6 9 54. 1% ಅಂದ್ರೆ ಎಷ್ಟಾಯ್ತು? ಇಲ್ಲಿ 0.9 ಬರುತ್ತೆ. ಯಾಕಂದ್ರೆ ಇಲ್ಲಿ 5.4 ಅದಲ್ಲ, ಅದಕ್ಕೆ 0.9 ಬರುತ್ತೆ. 0.9 ಹೆಂಗಂದ್ರೆ 6% ಈಸ್ ಈಕ್ವಲ್ ಟು 54 ಬೈ, ಅಲ್ಲಿ ಪಾಯಿಂಟ್ ಅದ 5.4 ಇದೆ ಡಿವೈಡೆಡ್ ಬೈ 10 6 1 6 9 54. 1% ಈಸ್ ಈಕ್ವಲ್ ಟು, ಇಲ್ಲಿ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡಬೇಕು, 0.9. 0.9. ಈಗ 100% ಬೇಕಾಗಿದೆ. 100% ಈಸ್ ಈಕ್ವಲ್ ಟು 0.9 ಇಂಟು 100 ಮಾಡಿದಾಗ 90 ರೂಪಾಯಿ ಬರ್ತದೆ. ಎಷ್ಟು ಬತ್ತು? 90 ರೂಪಾಯಿ ಬತ್ತು. ತಿಳಿತಾ? ಸರಿ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಈ ಇವತ್ತಿನ ಕ್ಲಾಸ್ಗಳು ಕ್ವಶನ್ ಏನ್ ಮಾಡ್ಯಾನ? ಬನಾನಾಸ್ ಆರ್ ಬ್ರಾಟ್ at the rate of 3 for 3 for 2 RS2 and sold the rate of the 2 for 3. Find the percentage of gain. ಬಾಳೆಹಣ್ಣುಗಳನ್ನು 2 ರೂಪಾಯಿಗೆ 3ರ ದರದಲ್ಲಿ ಖರೀದಿಸಲಾಗಿದೆ ಮತ್ತು 2 ದರದಲ್ಲಿ 3 ರೂಪಾಯಿಗೆ ಮಾರಾಟ ಮಾಡಲಾಗುತ್ತದೆ. ಶೇಕಡಾವಾರು ಲಾಭವನ್ನು ಕಂಡುಹಿಡಿಯಿರಿ. ಬಾಳೆಹಣ್ಣುಗಳನ್ನು 2 ರೂಪಾಯಿಗೆ 3ರ ದರದಲ್ಲಿ ಖರೀದಿಸಲಾಗಿದೆ. ಖರೀದಿಸಲಾಗಿದೆ ಅಂದ್ರೆ ಸಾಮಾನು, ಅಂದ್ರೆ ಬಾಳೆಹಣ್ಣುಗಳು ಅಂದ್ರೆ ಸಾಮಾನು. ತೋರಿ ಕಡೆ ಸಾಮಾನುಗಳು,
ಇಲ್ಲಿ ಬೆಲೆ. ಅದೇ ಇಂಗ್ಲೀಷ್ನಾಗ ಏನಂತ ಇದಕ್ಕೆ ಆರ್ಟಿಕಲ್ಸ್ ಅಂತ. ಇಲ್ಲೇನಂತೇವಿ ವ್ಯಾಲ್ಯೂ ಅಂತೇವಿ, ರುಪಿ ಅಂತೇವೆ, RS. ಇಲ್ಲೇನು ಎಷ್ಟು ಬಾಳೆಹಣ್ಣುಗಳನ್ನು 2 ರೂಪಾಯಿಗೆ 3 ದರದಲ್ಲಿ ಖರೀದಿಸಲಾಗಿದೆ. ಖರೀದಿಸಲಾಗಿದೆ ಅಂದ್ರೆ ಕೊಂಡ ಬೆಲೆ. ಕೊಂಡ ಬೆಲೆ ಅಂದ್ರೆ ಕಾಸ್ಟ್ ಪ್ರೈಸ್. ಎಷ್ಟು ಕೊಂಡನ? 3 ಬಾಳೆಹಣ್ಣುಗಳನ್ನು 2 ರೂಪಾಯಿದಲ್ಲಿ ಕೊಂಡಾನ. ಅವೇನು ಕೇಳ್ಯಾನ? ಮಾರಿದ ಬೆಲೆ. ಮಾರಿದ ಬೆಲೆ ಮತ್ತು ಸೆಲ್ಲಿಂಗ್ ಪ್ರೈಸ್ ಅಂತೆ. ಇದು ಕೊಂಡ ಬೆಲೆ, ಇವು ಸಾಮಾನುಗಳು, ಇದು ಬೆಲೆ, ಅವರ ಬೆಲೆ. ಇದು ಸಾಮಾನಿನ ಬೆಲೆ ಎಷ್ಟು? 2 ರೂಪಾಯಿ. 3 ಸಾಮಾನುಗಳು ಕೊಂಡಾನ, 2 ರೂಪಾಯಿ ಕೊಟ್ಟಾನ. ಅದೇ ಏನ್ ಮಾಡ್ತಾನ? 2 ಸಾಮಾನುಗಳನ್ನ 3 ರೂಪಾಯಿಗೆ ಮಾರಾಟ ಮಾಡ್ತಾನ. ಅವ ಏನು ಕೇಳ್ಯಾನ? ಇದರ ಶೇಕಡಾವಾರು ಲಾಭವನ್ನು ಕಂಡುಹಿಡಿಯಿರಿ ಅನ್ನ. ತಿಳಿತಾ? ಇಲ್ಲಿ ಸಾಮಾನುಗಳು ಬರ್ಕೊಂಡಿನಿ, ಇಲ್ಲಿ 3 ಸಾಮಾನುಗಳನ್ನು ಕೊಂಡಿದ್ದು ಇಲ್ಲಿ ಕೊಟ್ಟಾನ. ಬಾಳೆಹಣ್ಣುಗಳನ್ನು 2 ರೂಪಾಯಿಗೆ 3ರ ದರದಲ್ಲಿ, ಬಾಳೆಹಣ್ಣುಗಳನ್ನು 2 ರೂಪಾಯಿಗೆ 3ರ ದರದಲ್ಲಿ ಖರೀದಿಸಲಾಗುತ್ತದೆ. ಅದೇ 2ರ ದರದಲ್ಲಿ 3 ರೂಪಾಯಿಗೆ ಮಾರಾಟ ಮಾಡೋದು. 2 ಬಾಳೆಹಣ್ಣುಗಳನ್ನು 3 ರೂಪಾಯಿಗೆ ಮಾರ್ತಾನ, 3 ಬಾಳೆಹಣ್ಣುಗಳನ್ನು 2 ರೂಪಾಯಿ ಕೊಂಡ್ಕೊತಾನ. ಇಲ್ಲಿ ನಮಗ ಆರ್ಟಿಕಲ್ ಸೇಮ್ ಮಾಡ್ಕೋಬೇಕು. ಆರ್ಟಿಕಲ್ ಅಂದ್ರೆ ಸಾಮಾನುಗಳು ಸೇಮ್ ಮಾಡ್ಕೋಬೇಕು. ಇಲ್ಲಿ 3 ಸಾಮಾನುಗಳು ಅದಾವು, ಇಲ್ಲಿ 2 ಸಾಮಾನುಗಳು ಅದಾವು. ಇಲ್ಲಿ 3 ಸಾಮಾನುಗಳು ಕೊಂಡ್ಕೊಂಡಾನ, ಇಲ್ಲಿ 3 ಬಾಳೆಹಣ್ಣುಗಳನ್ನು ಕೊಂಡ್ಕೊಂಡಾನ, ಇಲ್ಲಿ 2 ಬಾಳೆಹಣ್ಣುಗಳು ಕೊಂಡ್ಕೊಂಡಾನ. ಇವ್ಕನ್ನ ಈಕ್ವಲ್ ಮಾಡ್ಕೋಬೇಕು. ಈಕ್ವಲ್ ಮಾಡ್ಕೋಬೇಕಂದ್ರೆ 3ಕ್ಕೆ ಎಷ್ಟು ಈಕ್ವಲ್ ಮಾಡಿದ್ರಪ್ಪ? 3 ಈಕ್ವಲ್ ಮಾಡ್ಕೋಬೇಕಂದ್ರ ಈ ಸಂಖ್ಯೆನ ಇಲ್ಲಿ ಇಂಟು ಮಾಡಬೇಕು. ಮಾರಿದ ಬೆಲೆ ಬಂದಿದ್ದನ್ನ ಇಲ್ಲಿ ಇಂಟು ಮಾಡೋದು. 3 2 ಎಷ್ಟು? 6. ಈ 2 ಇಲ್ಲಿ ಮಾಡಬೇಕು, ಇಲ್ಲಿ ಮಾಡಬೇಕು. ಎಷ್ಟು? 4 ರೂಪಾಯಿ ಆಯ್ತು. ರುಪೀಸ್ ಇವು. ಇಲ್ಲಿ 6 ಬರ್ಬೇಕಾ? ಈ 3ನ ಇಲ್ಲಿ ಇಂಟು ಮಾಡ್ರಿ. 2 3 ಎಷ್ಟು? 6 ಆಯ್ತು. ಇಲ್ಲಿ ಬಾಳೆಹಣ್ಣುಗಳು ಎಷ್ಟಾದವು? 6 ಬಾಳೆಹಣ್ಣುಗಳು. ಇಲ್ಲಿ 6 ಬಾಳೆಹಣ್ಣುಗಳು. ಇಲ್ಲಿ 3 ಇಂಟು ಮಾಡ್ರಿ. 3 3 9. ಇದು ಮಾರಿದ ಬೆಲೆ. ಇದು ಕೊಂಡ ಬೆಲೆ. 6 ಬಾಳೆಹಣ್ಣುಗಳನ್ನು 4 ರೂಪಾಯಿ ಕೊಂಡಾನ. ಅದೇ 6 ಬಾಳೆಹಣ್ಣುಗಳನ್ನು 9 ರೂಪಾಯಿಗೆ ಮಾರಿದ್ದಾನೆ. ಈ 6 ಬಾಳೆಹಣ್ಣುಗಳನ್ನು ಕೊಂಡ ಬೆಲೆ 4 ರೂಪಾಯಿ. ಇದೇ 6 ಬಾಳೆಹಣ್ಣುಗಳನ್ನು ಮಾರಿದ ಬೆಲೆ ಎಷ್ಟು? 9 ರೂಪಾಯಿ. ಲಾಭ ಆಯ್ತು, ನಷ್ಟ ಆಯ್ತು? ಲಾಭ ಆಯ್ತು. ಲಾಭ ಇಸ್ ಈಕ್ವಲ್ ಟು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಮಾರಿದ ಬೆಲೆ ಏಟದ? 9 ರೂಪಾಯಿ ಅದ. ಮಾರಿದ ಬೆಲೆ ಎಷ್ಟು? 9 ರೂಪಾಯಿ. ಕೊಂಡ ಬೆಲೆ ಎಷ್ಟು? 4 ರೂಪಾಯಿ. 9ರ 4 ಹೋದ್ರೆ ಎಷ್ಟು? 5 ರೂಪಾಯಿ. ಇದೇನಿದು? ಲಾಭ. ಅವ ಲಾಭ ಪರ್ಸೆಂಟೇಜ್ ಕೇಳ್ಯಾನ. ಏನು ಕೇಳ್ಯಾನ? ಲಾಭನ ಪರ್ಸೆಂಟೇಜ್ ಒಳಗೆ ಹೇಳೋದು ಕೇಳ್ಯಾನ. ಲಾಭನ ಪರ್ಸೆಂಟೇಜ್ ಒಳಗೆ ಹೇಳ್ಬೇಕು. ಫಾರ್ಮುಲಾ ಏನದ? ಲಾಭ ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು 100. ಪ್ರಾಫಿಟ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಸರಿನಾ? ಇಲ್ಲಿ ಲಾಭ ನೋಡಿ, ಪ್ರಾಫಿಟ್ ಪರ್ಸೆಂಟೇಜ್ ಅಂದ್ರ ಲಾಭ ಏಟಾಗ್ಯದ? 5 ರೂಪಾಯಿ ಆಗ್ಯದ. 5 ರೂಪಾಯಿ ಬರ್ಕೋರಿ. ಕೊಂಡ ಬೆಲೆ ಏಟ ನಮ್ದು? ಇದು ಕೊಂಡ ಬೆಲೆ, ಇದು ಕೊಂಡ ಬೆಲೆ, ಇದು ಮಾರಿದ ಬೆಲೆ. ಕೊಂಡ ಬೆಲೆ 4 ರೂಪಾಯಿ ಅದ. ಇಂಟು 100. 4 1 4 25 100 25 125%. ತಿಳಿತಾ? 125% ಸರಿನಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೇಮ್ ಇದ್ರ ಥರನೇ ಆದ್ ನೋಡ್ರಿ.
A vendor brought a bananas at the rate of 6 for 10 rupees and they sold them at the rate of 4 for 6 rupees. What is the percentage gain or loss? ಅದೇ ರೀತಿ ಮಾರಾಟಗಾರನು ಬಾಳೆಹಣ್ಣುಗಳನ್ನು 6 ಬಾಳೆಹಣ್ಣುಗಳನ್ನು 10 ರೂಪಾಯಿದಲ್ಲಿ ತಗೋಬೇಕು. ಅದೇ 6 ಸ್ಕೋರ್ ದರದಲ್ಲಿ, ಇಲ್ಲಿ ಕನ್ನಡದಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಈ ಮಾರಾಟಗಾರನು 6 ಬಾಳೆಹಣ್ಣುಗಳನ್ನು 10 ರೂಪಾಯಿದಲ್ಲಿ ಖರೀದಿಸುತ್ತಾನೆ. 10 ರೂಪಾಯಿದಲ್ಲಿ ಖರೀದಿಸುತ್ತಾನೆ ಮತ್ತು 4 ಬಾಳೆಹಣ್ಣುಗಳನ್ನು 6 ರೂಪಾಯಿದಲ್ಲಿ ಮಾರುತ್ತಾನೆ. 4 ಬಾಳೆಹಣ್ಣುಗಳನ್ನು 6 ರೂಪಾಯಿದಲ್ಲಿ ಮಾರಾಟ ಮಾಡುತ್ತಾನೆ. ಆದರೆ ಅವನಿಗೆ ಶೇಕಡಾವಾರು ಲಾಭ ಮತ್ತು ನಷ್ಟ ಕಂಡುಹಿಡಿಯಿರಿ ತಂದ. ಸರಿನಾ? ಇಲ್ಲೇನು ಬರಬೇಕು? ಅದೇ ರೀತಿ ಸೇಮ್ ಯಾವ ಹಿಂದೆ 1ನೇ ಕ್ವೆಶ್ಚನ್ ಮಾಡಿದೆವು ಅದೇ ರೀತಿ ಸೇಮ್ ಇದೆ. ಇದು ಇಲ್ಲಿ ಸಾಮಾನುಗಳು ಬರಬೇಕು. ಇಲ್ಲಿ ಬೆಲೆ ಬರ್ಕೋರಿ, ಇಲ್ಲಿ ಆರ್ಟಿಕಲ್ಸ್ ಅದು ಬರ್ಕೋರಿ ಇಂಗ್ಲಿಷ್ನ್ಯಾಗ, ಇಲ್ಲಿ ವ್ಯಾಲ್ಯೂ ಅಥವಾ ರುಪೀಸ್ ಅಥವಾ ಬರ್ರಿ. ಏನ್ ಹೇಳೋಣ? ಫಸ್ಟ್ಗೆ 6 ಬಾಳೆಹಣ್ಣುಗಳನ್ನು 10 ರೂಪಾಯಿದಲ್ಲಿ ಕೊಂಡ್ಕೋತಾನಂತ. 6 ಬಾಳೆಹಣ್ಣುಗಳನ್ನು ಕೊಂಡ ಬೆಲೆ ಇದು. 6 ಬಾಳೆಹಣ್ಣುಗಳನ್ನು 10 ರೂಪಾಯಿದಲ್ಲಿ ಕೊಂಡುಕೊಳ್ತಾನೆ. ಅಂಡ್ ದಿ ಸೋಲ್ಡ್ ದೆಮ್ ಎಟ್ ದಿ ರೇಟ್ 4 ಫಾರ್ 6 ರೂಪಾಯಿ. 4 ಬಾಳೆಹಣ್ಣುಗಳನ್ನು 6 ರೂಪಾಯಿದಲ್ಲಿ ಮಾರಾಟ ಮಾಡಲಾಗಿದೆ. ಏನೋ ಕ್ವಶನ್ ತಪ್ಪು ಅನ್ಸುತ್ತೆ ನೋಡೋಣ. ಇದು ಮಾರಿದ ಬೆಲೆ, ಸೆಲ್ಲಿಂಗ್ ಪ್ರೈಸ್. ಇಲ್ಲೇನ್ ಮಾಡ್ಬೇಕು ನಾವು? ಆರ್ಟಿಕಲ್ಸ್ ವ್ಯಾಲ್ಯೂ ಈಕ್ವಲ್ ಮಾಡ್ಕೋಬೇಕು. ಈಕ್ವಲ್ ಮಾಡ್ಕೋಬೇಕು. 6 4 24, 4 6 24, 6 4 ಎಷ್ಟು? 24 ಇಂಟು ಇಲ್ಲಿ 4 ಮಾಡ್ರಿ, 4 10 40 ಆಗುತ್ತಾ? 6 4 24, 6 6 36. ಇದೇನಾಯ್ತು? 24 ವಸ್ತುಗಳನ್ನ 40 ರೂಪಾಯಿಗೆ ಕೊಂಡ ಬೆಲೆ. ಕೊಂಡ ಬೆಲೆ 36 ರೂಪಾಯಿ. ಮಾರಿದ ಬೆಲೆ ಇಲ್ಲೇನು ಅನಿಸ್ತದ? ಕೊಂಡ ಬೆಲೆ ಜಾಸ್ತಿ ಅದ, ಮಾರಿದ ಬೆಲೆ ಕಡಿಮೆ ಅದ, ಹಾನಿಯಾಗಿದೆ ಅನಿಸ್ತದ. ಹಾನಿ ಇಸ್ ಈಕ್ವಲ್ ಟು ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. 40 ರೂಪಾಯಿ ಕೊಂಡಾನ, 36 ರೂಪಾಯಿ ಮಾರ್ಯಾನ, ಇಸ್ ಈಕ್ವಲ್ ಟು 4 ರೂಪಾಯಿ, 4 ರೂಪಾಯಿ ಬತ್ತು. ಹಾನಿ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಲಾಸ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಲಾಸ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಅದನ್ನ ನಾವೇನು ಮಾಡ್ತೀವಿ? 4 ಇಂಟು ಕಾಸ್ಟ್ ಪ್ರೈಸ್ ಅಂದ್ರೆ ಏಟ್ ಅದ? 40 ರೂಪಾಯಿ ಅದ, ಇಂಟು 100. ಈ 0 ಇತ್ತು, ಈ 0 ಇತ್ತು, ಇಸ್ ಈಕ್ವಲ್ ಟು 10% ಲಾಸ್. 10% ಏನಾಗ್ಯದ? ಲಾಸ್ ಆಗ್ಯದ. ಸೇಮ್ ಕ್ವಶನ್ ನಾವು ಆರ್ಟಿಕಲ್ಸ್ ಒಂದೇವಿ. 6 ವಸ್ತುಗಳನ್ನ 10 ರೂಪಾಯಿಗೆ ಮಾರ್ಯಾನ, 6 ಬಾಳೆಹಣ್ಣುಗಳನ್ನು 10 ರೂಪಾಯಿಗೆ ಮಾರ್ಯಾನ. ಅದೇ 4 ಬಾಳೆಹಣ್ಣುಗಳನ್ನು 6 ರೂಪಾಯಿಗೆ ಮಾರ್ಯಾನ. ಅప్పుడు ನಾವು ಈಕ್ವಲ್ ಮಾಡ್ಕೋಬೇಕು. ಯಾವಾಗಲೂ ಸಾಮಾನುಗಳ ವ್ಯಾಲ್ಯೂ ಈಕ್ವಲ್ ಆಗಿವೆ. ಅಂದ್ರೆ 40 ರೂಪಾಯಿ ಕೊಂಡ ಬೆಲೆ, 36 ರೂಪಾಯಿ ಮಾರಿದ ಬೆಲೆ. ಹಾನಿ ಆಗ್ಯದ, ಮಾರಿದ ಹಾನಿ ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ 4 ರೂಪಾಯಿ ಏನಾಯ್ತು? ಹಾನಿ ಆಯ್ತು. ಲಾಸ್ ಪರ್ಸೆಂಟೇಜ್ ಲಾಸ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. 4 ಇಂಟು 45 ಇಂಟು 100 ಮಾಡಿದಾಗ 10% ಏನಕ್ಕೆ ಲಾಸ್ ಆಗುತ್ತೆ. ಸರಿನಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಈ ಕ್ವಶನ್ ನೋಡಿ. A boy brought some topies at the rate of 15 topies for Rs 3 rupees. 15 ಟೋಪಿಗಳನ್ನು 3 ರೂಪಾಯಿ ಕೊಂಡ್ಕೋತಾನೆ. and sold them at the rate of 3 topies to Rs 2 rupees. 3 ಟೋಪಿಗಳನ್ನು 2 ರೂಪಾಯಿದಲ್ಲಿ ಮಾರ್ತಾನೆ. ಫೈಂಡ್ ಗೇನ್ ಆರ್ ಲಾಸ್. ಒಬ್ಬ ಹುಡುಗನು 15 ಟೋಪಿಗಳನ್ನು 3 ರೂಪಾಯಿಗೆ ತಂದನು ಮತ್ತು ಅವೆಲ್ಲವನ್ನು 3 ರಿಂದ 2 ರೂಪಾಯಿಗೆ ಮಿಠಾಯಿಗಳನ್ನು ಮಾರಾಟ ಮಾಡಿದನು. ಹಾಗಾದ್ರೆ ಅವನಿಗೆ ಲಾಭ ಮತ್ತು ನಷ್ಟ ಕಂಡುಹಿಡಿಯಿರಿ ತಂದರು.
ಎ ಬಾಯ್ ಬ್ರಾಡ್ ಸಮ್ ಟೋಪೀಸ್ ಅಟ್ ದಿ 15 ಟೋಪೀಸ್ ಫಾರ್ 3 rupees. ಅಂದ್ರೆ ಎ ಬಾಯ್ ಬ್ರಾಡ್ ಸಮ್ ಟೋಪೀಸ್ ಅಟ್ ದಿ ರೇಟ್ ಆಫ್ 15 ಟೋಪೀಸ್ ಫಾರ್ 3 rupees. 15 ಮಿಠಾಯಿಗಳನ್ನು 3 ರೂಪಾಯಿಗೆ ತಂದನು. ಅವೆಲ್ಲವನ್ನು ಮೂರನ್ನು 2 ರೂಪಾಯಿಗೆ ಮಿಠಾಯಿಯನ್ನು ಮಾರಾಟ ಮಾಡಿದನು. ಇಲ್ಲೇನು ಲಾಭ ಮತ್ತು ನಷ್ಟ ಕಂಡುಹಿಡಿಯಿರಿ ಅಂತ ಬರಬೇಕು. ಇದು ಅವನಿಗಾದ ಲಾಭ ಮತ್ತು ನಷ್ಟವನ್ನು ಕಂಡುಹಿಡಿಯಿರಿ. ಇಲ್ಲೇನು ಬರಬೇಕು? ಸಾಮಾನುಗಳು ಎಷ್ಟದವು? ಇಲ್ಲೇನು ಬರಬೇಕು? ರೂಪಿ ಬರಬೇಕು. ವ್ಯಾಲ್ಯೂ, ಬೆಲೆ. ಆರ್ಟಿಕಲ್ಸ್, ಇದು ವ್ಯಾಲ್ಯೂ ಅಥವಾ ರೂಪಿ. ಎಷ್ಟು ತೊಗೊಂಡನ? ಮೊದಲು 15 ತೊಗೊಂಡನ, 3 ರೂಪಾಯಿಗೆ ಮಾರ್ಯಾನ. ಅದೇನು ಮಾಡ್ಯಾನ? ನೆಕ್ಸ್ಟ್ ಇದು ಕೊಂಡ ಬೆಲೆ, ಕಾಸ್ಟ್ ಪ್ರೈಸ್. ಅದೇ ರೀತಿ ಮಾರಿದ ಬೆಲೆ. ಸೆಲ್ಲಿಂಗ್ ಪ್ರೈಸ್ ಅಂತ ಇಂಗ್ಲಿಷ್ನಾಗ. ಎಷ್ಟು? 3 ಟೋಪಿಗಳನ್ನು 2 ರೂಪಾಯಿಗೆ ಮಾರ್ಯಾನ. ಅಂದ್ರೆ ನಮ್ಗೆ ಇಲ್ಲೇನಾಗಬೇಕು? ಸಾಮಾನುಗಳು ವ್ಯಾಲ್ಯೂ ಈಕ್ವಲ್ ಆಗಬೇಕು. ಇಲ್ಲಿ 15 ಅದ, ಇದಕ್ಕೆ 3ಕ್ಕೆ ಎಷ್ಟರಲ್ಲಿ ಇಂಟು ಮಾಡೋದು? 15 ಆಗುತ್ತಾ? 3 5 15, ಇದು 15 ಆಯ್ತು. ಇಲ್ಲೇ ಇದರಲ್ಲಿ ಇಂಟು ಮಾಡಿ, ಇಲ್ಲೇ ಇದರಲ್ಲೇ ಇಂಟು ಮಾಡಬೇಕು. ಸಾಮಾನುಗಳಿಗೆ ಯಾವ ವ್ಯಾಲ್ಯೂ ಇಂಟು ಮಾಡಿರ್ತೇವೋ ವ್ಯಾಲ್ಯೂ ಅದರಲ್ಲೇ ಇಂಟು ಮಾಡಬೇಕು. 5 2 10 ಆಯ್ತು. 3 ರೂಪಾಯಿ ಏನಾಯ್ತು? ಕೊಂಡ ಬೆಲೆ. 10 ರೂಪಾಯಿ ಏನಾಯ್ತು? ಮಾರಿದ ಬೆಲೆ. ಈಗ ಏನಾಗ್ಯದ? ಕೊಂಡ ಬೆಲೆ ಕಡಿಮೆ ಅದ, ಮಾರಿದ ಬೆಲೆ ಜಾಸ್ತಿ ಆಗಿದೆ, ಅಂದ್ರೆ ಲಾಭ ಆಗ್ಯದ ನಮಗೆ. ಲಾಭ ಅಂದ್ರೆ ಏನು ಹೇಳಿನಿ? ಇಲ್ಲಿದಿಲ್ಲೇ ಮೈನಸ್ ಮಾಡ್ಕೊಂಡ್ಬಿಡ್ಬೇಕು ನೀವು. ಲಾಭ ಅಂದ್ರೆ ಏನು? 10 3 ಹೋದ್ರೆ ಎಷ್ಟು? 7. ಲಾಭ ಈಸ್ಕ್ವಲ್ ಟು 7 ರೂಪಾಯಿ ಆಗ್ಯದ. ಕಾಸ್ಟ್ ಪ್ರೈಸ್ ಏಟ್ ಅದ? 3 ರೂಪಾಯಿ ಅದ. ಅಂದ್ರೆ 100ಕ್ಕೆ ಏಟ್ ಆಗ್ಯದ? ಲಾಭ ಎಷ್ಟಾಗ್ಯದ? 100ಕ್ಕೆ ಪರ್ಸೆಂಟೇಜ್ನಾಗ ಹೇಳ್ಬೇಕು ನಾವು. 7ಕ್ಕೆ 3 ರೂಪಾಯಿ ಆಗ್ಯದ ಅಂದ್ರೆ 100ಕ್ಕೆ ಏಟ್ ಆಗ್ಯದ ಅಂತ ಕೇಳ. 700/3 ಮಾಡಿದಾಗ 3 ಎಷ್ಟಲೇ? 3 2 6, 1 ಉಳಿತು. 3 2 6, 3 3 9, 3 3 9, 1/3%. ಏನಾಗ್ಯದ? ಲಾಭ ಆಗ್ಯದ. ಕೊಂಡಿದ್ದು ಇಷ್ಟು ರೂಪಾಯಿಗೆ ಮಾರ್ಯಾನಂದ್ರೆ 2/3% ಏನಾಗ ಗೇನ್ ಆಗ್ಯದ. ಸರಿನಾ? ಇಲ್ಲ, ಆಪ್ಷನ್ ಡಿ ಆಗುತ್ತೆ. ಅಲ್ಲಿ 1/2 ಇದೆ. 2/3% ಏನಾಗ್ಯದ? (1/3) ಆಗಬೇಕು. ಸರಿನಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. The cost price of the car was 1,50,000. Raju sold it to Monto at a profit of 5%. Later, Monto sold it back to Raju at a 2% loss. Find the total profit or loss in the entire transaction. ಇದು ಡಿಫ್ರೆಂಟ್ ಮೆಥಡ್ ಇದೆ. ಕಾರಿನ ಬೆಲೆಯು 1,50,000 ರೂಪಾಯಿ. ರಾಜು ಅದನ್ನು 5% ಲಾಭದೊಂದಿಗೆ ಮೊಂಟೋಗೆ ಮಾರಾಟ ಮಾಡಿದನು ಮತ್ತು ನಂತರದ ಮೊಂಟೋ ಅದನ್ನು ರಾಜುಗೆ 2% ನಮಗೆ ಏನು ಮಾಡ್ತಾನೆ? ನಷ್ಟಕ್ಕೆ ಮಾರಾಟ ಮಾಡಿದನು. ಇಡೀ ವ್ಯವಹಾರದಲ್ಲಿ ಒಟ್ಟು ಲಾಭ ಮತ್ತು ನಷ್ಟವನ್ನು ಕಂಡುಹಿಡಿಯಿರಿ ಅಂತ ಹೇಳ. ಸರಿನಾ? ಇಲ್ಲೇನ ಕಾರಿನ ಬೆಲೆ ಎಷ್ಟದು? 1,50,000 ರೂಪಾಯಿ. ಅದನ್ನು 5% ಲಾಭಕ್ಕೆ ಮೊಂಟೋಗೆ ಮಾರಾಟ ಮಾಡಿದನು. ನಂತರ ಮೊಂಟೋ ಅದನ್ನು ರಾಜುಗೆ ಮಾರಾಟ ಮಾಡ್ತಾನೆ. ಇಡೀ ವ್ಯವಹಾರದಲ್ಲಿ ಲಾಭ ಮತ್ತು ನಷ್ಟವನ್ನು ಕಂಡುಹಿಡಿಯಿರಿ ಅಂತಂದ. ಇದನ್ನ ಯಾವ ಮೆಥಡ್ ಮಾಡಬೇಕು ಅಂದ್ರೆ ನಾವು ರೇಷಿಯೋ ಮೆಥಡ್ ಮಾಡೋಣ, ಈಸಿ ಆಗುತ್ತೆ. ಇಲ್ಲೇನಂದನ? 5% ಲಾಭ ಅಂದ. 5% ಲಾಭ ಅಂದ್ರೆ ಏನು ಹೇಳಿ? 5/100 ಬರ್ಕೋರಿ. 110 5 ಕಳೆದ್ರೆ ಎಷ್ಟು? 5 1
ಐದು ಎರಡಲೇ ಎಷ್ಟು 20 ಆಯಿತು. 1/20 ಆಗುತ್ತಾ. ಏನಾಗಿದೆ ಲಾಭ ಅಂದನ. ಲಾಭ ಅಂದ್ರೆ ಪ್ಲಸ್ ಮಾಡ್ಕೊರಿ. 20ಗೆ ಇದು ಒಂದು ಕುಡಿಸಿದ್ರೆ ಎಷ್ಟಾಗತ್ತಾ 21/20 ಆಯ್ತಾ. ಇಲ್ಲಿ ಹೇಳೋಣ 2% ಲಾಸ್ ಅಂದನ. 2% ಲಾಸ್ ಅಂದ್ರೆ ಏಟಾಗುತ್ತೆ 100ಕ್ಕೆ 98/100 ಆಗುತ್ತಾ. ಎರಡು ಎಷ್ಟಲೇ ಇದು 2 4 8 2 9 18 2 50 ಸರಿನಾ. ಇಲ್ಲಿ ಏನು ಮಾಡ್ಕೋಬೇಕಂದ್ರೆ ಕಾಸ್ಟ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ ಇವು ಆಲ್ರೆಡಿ ಹೇಳಿದೆನಾ. ಇದು ಮಾರಿದ ಬೆಲೆ ಆಗುತ್ತಾ, ಇದು ಕೊಂಡ ಬೆಲೆ ಆಗುತ್ತಾ. 20 ಇದು ಕೊಂಡ ಬೆಲೆ ಕಾಸ್ಟ್ ಪ್ರೈಸ್, ಇದು ಮಾರಿದ ಬೆಲೆ. ಕೊಂಡ ಬೆಲೆ ಮಾರಿದ ಬೆಲೆ. ಕೊಂಡ ಬೆಲೆ ಏಟಾದ 5 ರೂಪಾಯಿ ಪ್ರಾಫಿಟ್ ಆಗಿದೆ ಅಂದ್ರೆ ಕೊಂಡಿದ್ದೆಷ್ಟು 20 ರೂಪಾಯಿ ಕೊಂಡಾನ. 20 ರೂಪಾಯಿ ಕೊಂಡಾನ, ಮಾರಿದ್ದು 21 ರೂಪಾಯಿ. ಅದೇ ರೀತಿ ಇದನ್ನು ಕೊಂಡಿದ್ದು 2% ಲಾಸ್ ಆದಾಗ ಇದು ತಳಗೆ ಏನಿರ್ತದೆ ಇದು ಕೊಂಡ ಬೆಲೆ, ಇದು ಕೊಂಡ ಬೆಲೆ, ಇದು ಮ್ಯಾಗಿನ ಮಾರಿದ ಬೆಲೆ. 50 ರೂಪಾಯಿ ಕೊಂಡಾನ, 49 ರೂಪಾಯಿಗೆ ಮಾರ್ಯಾನ. ಇದನ್ನು ನಾವು ಈಕ್ವಲ್ ಮಾಡ್ಬೇಕು, ಇಂಟು ಮಾಡ್ಬೇಕು ನಾವು. ಇಂಟು ಮಾಡ್ರಿ. 2 ಇಲ್ಲೇ ಎಷ್ಟು 10. 21 ಇಂಟು 49. 49ಕ್ಕೆ 21 21 ಎಷ್ಟು 189. 21 4 ಎಷ್ಟು 84. 84 ಅಂದರೆ 84 ಇಂಟು 12 ಮಾಡ್ರಿ. 4 2 ಇದು 18 ಮಾಡ್ರಿ. 18 8 4 12 8 2 10 1029 ಆಗುತ್ತೆ. 1029 1029 ಅಂದ್ರೆ ಎಷ್ಟು ಲಾಭ ಆಯ್ತು 29 ರೂಪಾಯಿ. ಏನಿದು ಲಾಭ, ಇದು ಪ್ರಾಫಿಟ್. ಇದು ಕೊಂಡ ಬೆಲೆ ತಿಳಿ ಬರದೀನಿ. ಮಾರಿದ ಬೆಲೆ ಎಷ್ಟಾದ 1000ಕ್ಕೆ 29 ರೂಪಾಯಿ ಲಾಭ ಐತಿ. ಈ 1000 ಅಂದ್ರೆ ಎಷ್ಟದ 1,50,000 ಅದ. 1000 x = 1,50,000 ಏನಿದು ಕೊಂಡ ಬೆಲೆ. ಇದ್ರದ್ದು ಅಷ್ಟ್ರ ಕೊಂಡ ಬೆಲೆ ಎಷ್ಟದ ಎಷ್ಟದ ಕಾಸ್ಟ್ದು. ಕಾರದ ಕೊಂಡ ಬೆಲೆ 1,000 ಅದ. ಟೋಟಲ್ ಎಷ್ಟದ 1,50,000 ಅದ. ಇವು 3 0 ಹೋದು, ಇವು 3 0 ಹೋದು. x = 150 ಆಯಿತು. ಅದರ ಲಾಭ ಕೇಳೋಣ. ನಾವೇನು ಕೇಳೋಣ, ಫೈಂಡ್ ದ ಟೋಟಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಇನ್ ದಿ ಎಂಟೈರ್ ಟ್ರಾನ್ಸಾಕ್ಷನ್. ಅಂದ್ರೆ ಇಡೀ ವ್ಯವಹಾರದ ಒಟ್ಟು ಲಾಭ ಮತ್ತು ನಷ್ಟ ಕಂಡು ಹಿಡೀರಿ. ಎಷ್ಟಾಗ್ಯದ x = 150 ಅಂದ್ರೆ ಇಲ್ಲಿ 29x ಅದು. ಈ 29x ಅಂದರೆ ಹೆಂಗೆ ಬರ್ಕೋಬೇಕು 29 ಇಂಟು 15 150. ಇದು ಇಂಟು ಮಾಡಿ. 15 9 ಎಷ್ಟು 135. 135 13 ಕೈಲ ಬತ್ತ. 15 2 ಎಷ್ಟು 30. 30 ಕೂಡಿಸಿದ್ರೆ 4350 ಏನಾಗಿದೆ ಲಾಭ ಆಗಿದೆ. 4350 ಏನಿದು ಲಾಭ. ರಾಜು ಎಷ್ಟಂದ್ರೆ 4,350 ರೂಪಾಯಿ ಲಾಭ ತಗೊಂಡ. ಸರಿನಾ. ಇದು ಹೆಂಗಂದ್ರೆ ಫಸ್ಟ್ ಏನು ಮಾಡಬೇಕು, ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿರ್ತಾನಲ್ಲ 5%, ಇದನ್ನ ರೇಷಿಯೋದ ಕನ್ವರ್ಟ್ ಮಾಡಬೇಕು. ಹೆಂಗಂದ್ರೆ 5/20 5/100 ಪರ್ಸೆಂಟೇಜ್ ಅಂದ್ರೆ ಏನು 100. 5 1 5 2 10 1/20 ಆಗುತ್ತಾ. ಇದು ಪ್ರಾಫಿಟ್ ಆಗಿದೆ. ಈ ಪ್ರಾಫಿಟ್ ಇದು ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ ಪ್ರಾಫಿಟ್ ಕೊಡಿಸಿದ್ರೆ ಏನಾಗುತ್ತೆ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. 20 1 ಕೊಡಿಸಿದ್ರೆ 21 ಡಿವೈಡೆಡ್ ಬೈ 20. 21 ಏನಾಯ್ತು ಇದು ಸೆಲ್ಲಿಂಗ್ ಪ್ರೈಸ್ ಆಯಿತು. 20 ಏನಾಯ್ತು ಕಾಸ್ಟ್ ಪ್ರೈಸ್ ಆಯಿತು. ತಿಳಿತಾ. ಇದು ನಾವು ಸುಮ್ಮನೆ ಈಜಿ ಕ್ವಶನ್ ಮಾಡಿ ನಿಮ್ನ ಅಟ್ರಾಕ್ಟ್ ಮಾಡ್ತಾ ಇಲ್ಲ. ಇವು ಯಾಕೆ ಇವು ಎಕ್ಸಾಮ್ ಬಂದಿರೋ ಕ್ವಶನ್. ಈಜಿ ಕ್ವಶನ್ ಎಲ್ಲರೂ ಮಾಡ್ತಾರೆ. ಟಫ್ ಕ್ವಶನ್ ಮಾಡಿ ಸೆಲೆಕ್ಷನ್ ಆದ್ರೆ ಮಾತ್ರ ನಿಮ್ಗೆ ಜಾಬ್ ಆಗುತ್ತೆ, ಇಲ್ಲಾಂದ್ರೆ ಜಾಬೇ ಆಗಲ್ಲ. ಇದು RRBಯಲ್ಲಿ ಕೇಳುವಂಥ ಕ್ವಶನ್. ಇದು 12/1/2021 ಕೇಳುವಂಥ ಪ್ರಶ್ನೆ. ಇವೇ ಕ್ವಶನೇ ರಿಪೀಟ್ ಹಾಕೋ, ಪ್ಯಾಟರ್ನ್ ಸೇಮ್, ಭಾಳ ನಂಬರ್ ಚೇಂಜ್ ಆಗೋದಿಲ್ಲ. ಸರಿನಾ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಇಲ್ಲಿ ನೋಡಿ, ಎ ಮ್ಯಾನ್ ಸೋಲ್ಡ್ 2 ಆರ್ಟಿಕಲ್ಸ್ ಎಟ್ 4,000 ರೂಪಾಯಿ ಈಚ್. 2 ಆರ್ಟಿಕಲ್ಗಳನ್ನು 4,000 ರೂಪಾಯಿಗೆ ಪ್ರತಿಯೊಂದು. 4,000 ಈಚ್ ಅಂದನ. ಈಚ್ ಅಂದ್ರೆ ಪ್ರತಿಯೊಂದು, ತಲಾ. ಇಲ್ಲಿ ನೋಡಿ ಕನ್ನಡದ ತಲಾ ಹಚ್ಕೊಟ್ಟಾನ. gained a 15% on one. Gained a 15% on one and a loss a 15% on other. What is the total gain or loss in the round the nearest
ಇಂಟೀಜರ್. ರೌಂಡ್ ದ ನಿಯರೆಸ್ಟ್ ಇಂಟೀಜರ್ ಅಂದ್ರೆ ನಿಯರೆಸ್ಟ್ ಇಂಟೀಜರ್ ಹೇಳ್ಬೇಕು. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಹೇಳ್ಬೇಕು. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಹೇಳತ್ತೇಳಿ. ಒಬ್ಬ ವ್ಯಕ್ತಿಯು 2 ವಸ್ತು ತಲಾ 4,000 ರೂಪಾಯಿಗಳಿಗೆ ಮಾರಾಟ ಮಾಡಿದನು. ಅದರಲ್ಲಿ 15% ನಷ್ಟ ಲಾಭವನ್ನು ಗಳಿಸಿದನು. ಇನ್ನೊಂದರ 15% ನಷ್ಟವನ್ನು ಅನುಭವಿಸಿದನು. ಹತ್ತಿರದ ಪೂರ್ಣಾಂಕ ಸುತ್ತುವರೆದಿರುವ ಒಟ್ಟು ಲಾಭ ಮತ್ತು ನಷ್ಟ ಎಷ್ಟು? ಅಂದ್ರೆ ಹತ್ತಿರದ ಪೂರ್ಣಾಂಕವನ್ನು ಹೇಳ್ಬೇಕು. ನಿಯರೆಸ್ಟ್ ಇಂಟೀಜರ್ ಹೇಳ್ಬೇಕು. 15% ಲಾಭ ಆಗ್ಯದ. 15% ಏನಾಗ್ಯದ ಅವಾಗ ಲಾಭ ಆಗ್ಯದ. 15% ಏನಾಗ್ಯದ ನಷ್ಟ ಆಗ್ಯದ ಒಂದು ವಸ್ತುವಿನ ಬೆಲೆ. ಇದನ್ನು ನಾವು ರೇಷಿಯೋ ಮೆಥಡ್ನಾಗೆ ಮಾಡೋಣ. ಒಂದು ನಿಮಿಷ. ಏನು ಹೇಳೋಣ? ಪ್ರಾಫಿಟ್ ಹೇಳೋಣ. ಫಸ್ಟಿಗೆ ಏನಾಗ್ಯದ? ಲಾಭ ಆಗ್ಯದ. ಎಷ್ಟು? 15% ಅಷ್ಟು ಲಾಭ. 15% ಹೆಂಗೆ ಬರೀದೇಳಿ? 15% ಅಂದ್ರೆ 100. 5 3 5 20 20/3 ಬತ್ತು. 20ಕ್ಕೆ 3 ರೂಪಾಯಿ ಲಾಭ ಆಗ್ಯದ ಅಂದ್ರೆ ಟೋಟಲ್ ಏಟ್ ಆಯ್ತು? ಸೆಲ್ಲಿಂಗ್ ಪ್ರೈಸ್ 23/20 ಆಯ್ತು. ಇದು ಸೆಲ್ಲಿಂಗ್ ಪ್ರೈಸ್ ಆಯ್ತು. ಇದು ಕಾಸ್ಟ್ ಪ್ರೈಸ್ ಆಯ್ತು. ಸರಿನಾ? ಅದೇ ರೀತಿ ಲಾಸ್ ಹೇಳೋಣ. ಅದೇ 15% ಲಾಸ್ ಅಂದ್ರೆ 50/100 ಬರ್ಕೋರಿ. ಪರ್ಸೆಂಟೇಜ್ ಅಂದ್ರೆ 100 ಹೇಳಿ. 5 3 5 20 3/20 ಆಯ್ತು. ಲಾಸ್ ಅಂದನ ಮೈನಸ್ ಮಾಡ್ಕೋರಿ. ಕೊಂಡ ಬೆಲೆ ಒಳಗೆ ಲಾಸ್ ಕಳೆದ್ರೆ ಏನಾಗುತ್ತೆ? ಮಾರಿದ ಬೆಲೆ ಸಿಗುತ್ತಾ? ಎಷ್ಟಾಯ್ತು? 17 ರೂಪಾಯಿ ಮಾರಿದ ಬೆಲೆ, 20 ರೂಪಾಯಿ ಕೊಂಡ ಬೆಲೆ. ಇದು ಮಾರಿದ ಬೆಲೆ ಆಯ್ತು, ಇದು ಕೊಂಡ ಬೆಲೆ ಆಯ್ತು. ನಾ ಬರೆಯೋದು ಬೋರ್ಡಿನ ಮ್ಯಾಗ ಬರಿತೀನಿ. ಪ್ರತಿಯೊಂದು ವರ್ಡು ಇಂಪಾರ್ಟೆಂಟ್. ನೀವು ನಿಮ್ಮ ಬುಕ್ಕದಲ್ಲಿ ಹೀಗೆ ಬರ್ಕೋಬೇಕು, ಅಂದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸರಿನಾ? ನೆಕ್ಸ್ಟ್ ಏನು ಹೋಗೋಣ? ಇಲ್ಲೇನ ಕೊಂಡ ಬೆಲೆ ಬರ್ಕೋಣ. ಕೊಂಡ ಬೆಲೆ, ಮಾರಿದ ಬೆಲೆ. ಎಷ್ಟು ಕೊಂಡಾನು? ಕಾಸ್ಟ್ ಪ್ರೈಸ್ ಅಂತ. ಇಂಗ್ಲೀಷ್ನ್ಯಾಗ ಸೆಲ್ಲಿಂಗ್ ಪ್ರೈಸ್ ಅಂತ. ಎಷ್ಟು ಕೊಂಡ ಬೆಲೆ ಎಷ್ಟದ? 20 ರೂಪಾಯಿ ಕೊಂಡಾನ, 20 ರೂಪಾಯಿ ಕೊಂಡ ಬೆಲೆ ಅದ. 23 ರೂಪಾಯಿ ಮಾರಿದ ಬೆಲೆ ಅದ. ಅದೇ ರೀತಿ ಎಷ್ಟು? 20 ರೂಪಾಯಿ ಕೊಂಡಾನ, 17 ರೂಪಾಯಿ ಮಾರ್ಯಾನ. ಇಲ್ಲೇನು ಹೇಳೋಣ? ತಲಾ ಇಂಟು ಮಾಡ್ಕೊರಿ. ಇದನ್ನು ಇಂಟು ಮಾಡ್ಕೊರಿ. ಎರಡೆರಡಲೆ ಎಷ್ಟು? 4 400 ಆಯ್ತು. 23ಕ್ಕೆ 17 ಇಂಟು ಮಾಡ್ರಿ. 17 3 51, 17 34, 34 5 ಕುಡಿಸ್ರೆ 39. 391 ಆಯ್ತು. ಅಂದ್ರೆ ಲಾಸ್ ಆಯ್ತು. ಲಾಸ್ ಆಗಿದೆ. ಇದು ಕೊಂಡ ಬೆಲೆ. ಪ್ರತಿಯೊಂದು ವರ್ಡು ಬರಿತಾ ಇದ್ದೀನಪ್ಪ ನಿಮಗೆ ತಿಳಿಲಿ ಅಂತ. ಕೊಂಡ ಬೆಲೆ, ಇದು ಮಾರಿದ ಬೆಲೆ. 2 ವಸ್ತುಗಳು ಮಾರಿದ ಬೆಲೆ, 2 ವಸ್ತುಗಳು ಕೊಂಡ ಬೆಲೆ. ಏಟಾಯ್ತು? 399 ಕಳೆದ್ರೆ 9 ರೂಪಾಯಿ ಏನಾಗುತ್ತೆ? ಹಾನಿ ಆಯ್ತಿದೆ. ಹಾನಿ, ಲಾಸ್. ಏನಾಯ್ತಿದು? ಲಾಸ್ ಆಯ್ತು. ಲಾಸ್ ಆಯ್ತಾ? ಈಗೇನು ಲಾಸ್ ಅಂತ ಗೊತ್ತಾಯ್ತು. ಅದರ ಒಟ್ಟು ಲಾಭ ಮತ್ತು ನಷ್ಟದ ಹತ್ತಿರದ ಅಂಕವನ್ನು ಕಂಡುಹಿಡಿಯಿರಿ. ಇಲ್ಲಿ ನಮಗೇನು ಕೊಟ್ಟಣ? ಈ 400 ರೂಪಾಯಿ = 400x = 2 ವಸ್ತುಗಳು ತಲಾ 4,000 ರೂಪಾಯಿ. 2 ವಸ್ತುಗಳಂದ್ರೆ ಎಷ್ಟು ಹಾಕವು? 2 ವಸ್ತುಗಳು ಇಲ್ಲಿ 2 ವಸ್ತುಗಳು 4,000 ರೂಪಾಯಿ. ಇಲ್ಲಿ ಬೇಡ, ಇಲ್ಲಿ ಬರೀ 2 ವಸ್ತುಗಳು ತಲಾ ಅಂದನ 2 × 4,000 ಮಾಡ್ಕೋರಿ. ಏಟಾಯ್ತು? 8,000 ರೂಪಾಯಿ ಏನಾಯ್ತು? ಕೊಂಡ ಬೆಲೆ ಆಯ್ತು. 2 ವಸ್ತುಗಳ ಕೊಂಡ ಬೆಲೆ ಎಷ್ಟು? 8,000. ಇಲ್ಲಿದೆಯಪ್ಪ, ಇಲ್ಲಿ ಬರೆದಿದ್ದೀನಿ ನೋಡು. ಇವೆರಡು 0 ಇತ್ತು, ಇವೆರಡು 0 ಇತ್ತು. 4 1 4 2 8. ಬರೀ x = 7 ಸಿಕ್ತಂದ್ರೆ 20 ರೂಪಾಯಿ ಸಿಕ್ತು. ನಮ್ಗೆ 9 ರೂಪಾಯಿ ಲಾಸ್ ಆಗಿದೆ. ಹಾನಿ = ನಮ್ಮ ಲಾಭ ಮತ್ತು ಹಾನಿಯ ಹತ್ತಿರದ ಅಂಕಿ ಹೇಳಂದ 9 × 20 = 180. 180 ಸನಿ ಯಾವುದದ? 180 ರೂಪಾಯಿ ಲಾಸ್ ಆಗಿದೆ ನಮ್ಗೆ.
ಅಂದ್ರೆ ಲಾಸ್ ಇದ್ದೀವಿ ಎಷ್ಟು ಅದ ಆಪ್ಷನ್ಸ್ ಇದೊಂದದ ಇದೊಂದದ ಹಂಗೆ ಇದು ಆಗುತ್ತೆ. ಇವೆಲ್ಲ ಗೇನ್ ಅದಾವ, ಲಾಭನೇ ಅದಾವ, ಇದು ಒಂದೇ ಹಾನಿ ಒಳಗದ. ಸರಿನಾ? ತಿಳಿತಾ ಕ್ವಶನ್? ನೆಕ್ಸ್ಟ್ ಕ್ವಶನ್ ಹೋಗೋಣ. A man sells a flowers at a 4% loss on its cost price, but he uses 20 gram instead of 25 gram weight. Measure the what is percentage profit. ಒಬ್ಬ ವ್ಯಕ್ತಿ ಬೆಲೆಯ ಮೇಲೆ 4% ನಷ್ಟಕ್ಕೆ ಹೂಗಳನ್ನು ಮಾರಾಟ ಮಾಡುತ್ತಾನೆ. ಆದರೆ ಅವನು ಅಳೆಯಲು 29 ಗ್ರಾಂ ತೂಕದ ಬದಲು 20 ಗ್ರಾಂ ಅನ್ನು ಬಳಸುತ್ತಾನೆ. ಅವನ ಶೇಕಡಾವಾರು ಲಾಭವೆಷ್ಟು? ಇದಕ್ಕೇನಂತ ಡಿಸ್ಆನೆಸ್ಟ್ ಶಾಪ್ ಕೀಪರ್ ಅಂತ ಇಂಗ್ಲಿಷ್ನ್ಯಾಗ. ಅಂದ್ರೆ ಅಪ್ರಾಮಾಣಿಕ ಮಾರಾಟಗಾರ. ಅಪ್ರಾಮಾಣಿಕ ಮಾರಾಟಗಾರ. ಪ್ರಾಬ್ಲಮ್ ಅಪ್ರಾಮಾಣಿಕ ಅದ. 20 ಗ್ರಾಮ್ ತಗೊಂಡು 25 ಗ್ರಾಮ್ ಅಂತ ಹೇಳ್ತಾನೆ. ಸರಿನಾ? ಇದನ್ನು ರೇಷಿಯೋ ಮೆಥಡ್ನೇ ಮಾಡಿ. ರೇಷಿಯೋ ಮೆಥಡ್ ಇಸ್ ಬೆಸ್ಟ್ ಮೆಥಡ್ ಫಾರ್ ಸೊಲ್ಯೂಷನ್ ಆಫ್ ದಿ ಪ್ರಾಫಿಟ್ ಅಂಡ್ ಲಾಸ್. ಲಾಭ ಮತ್ತು ನಷ್ಟದ ಕ್ವಶನ್ಗಳನ್ನು ರೇಷಿಯೋ ಮೆಥಡ್ನ ಬಿಡಿಸಾಕ ಇದು ಈಜಿ ಮೆಥಡ್. ಇಲ್ಲಿ ನೋಡು ಏನಂದನ, ಒಬ್ಬ ವ್ಯಕ್ತಿ 4% ನಷ್ಟ ಅಂದ್ರೆ 4% ಇಸ್ ಲಾಸ್ ಅಂದ. ಲಾಸ್ ಅಂದ್ರೆ ಹೇಗೆ ಬರೀತೀರಿ? 100ಕ್ಕೆ 4 ರೂಪಾಯಿ ಲಾಸ್ ಆಗಿದೆ. ಉಳಿದಿದ್ದೆಷ್ಟು? 96/100 ರೂಪಾಯಿ. ಅಂದ್ರೆ ಇದು ಮಾರಿದ ಬೆಲೆ, ಇದು ಕೊಂಡ ಬೆಲೆ. ಇದನ್ನ ಇನ್ನೂ ಕಡ್ತ ಹೊಡೆದ್ರು ಹೊಡಿಬಹುದು. ಸರಿನಾ? ಇಲ್ಲಿ ಬರ್ರಿ, ಮಾರಿದ ಬೆಲೆ, ಇದು ಕೊಂಡ ಬೆಲೆ. ಕಾಸ್ಟ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್. ಕೊಂಡ ಬೆಲೆ ಏಟದ? ಒಂದು 100 ರೂಪಾಯಿ ಕೊಂಡಾನ. ಎ ಮ್ಯಾನ್ ಸೆಲ್ಸ್ ಎ ಫ್ಲವರ್, ಮಾರ್ಯಾನ ಎಷ್ಟು? 4% ಲಾಸ್ನೇ ಮಾರ್ಯಾನ. 100 ರೂಪಾಯಿ ಕೊಂಡಿದ್ದೀನ, 4% ಲಾಸ್ನೇ ಮಾರ್ಯಾನ, 96 ರೂಪಾಯಿಗೆ ಮಾರ್ಯಾನ. ಅದೇ ಏನು ಮಾಡ್ಯಾನ? 25 ಗ್ರಾಮ್ ಅದು. ಅದೇ ರೀತಿ ಬಟ್ ಈ ಯೂಸಸ್ 20 ಗ್ರಾಮ್ ಇನ್ಸ್ಟೆಡ್ ಆಫ್ 25 ಗ್ರಾಮ್ ವೇಟ್. ಆ ಹೂಗಳನ್ನು ಏನು ಮಾಡ್ಯಾನ? 20 ಗ್ರಾಮ್ ತಗೊಂಡು 25 ಗ್ರಾಮ್ ಅಂತ ಅವ್ರಿಗೆ ಹೇಳ್ಯಾನ. ಇಲ್ಲಿ ಕನ್ನಡದಾಗ ಹೇಳ್ತೀನಿ ನೋಡ್ರಿ. ಒಬ್ಬ ವ್ಯಕ್ತಿಯು ಬೆಲೆಯ 4% ನಷ್ಟಕ್ಕೆ ಹೂಗಳನ್ನು ಮಾರಾಟ ಮಾಡುತ್ತಾನೆ. 100 ರೂಪಾಯಿ ಕೊಂಡಿದ್ದೇನೆ, 4% ನಷ್ಟ ಅಂದ್ರೆ 100 ರೂಪಾಯಿಗೆ 4 ರೂಪಾಯಿ ತೆಗೆದ್ರೆ 96 ರೂಪಾಯಿ ಹೋಯ್ತು. ಆದರೆ ಅವನು ಅಳೆಯಲು ಅಂದ್ರೆ ತೂಕ ಮಾಡುವಾಗ 25 ಗ್ರಾಮ್ದ ಬದಲು 20 ಗ್ರಾಮನ್ನು ಬಳಸುತ್ತಾನೆ. 20 ಗ್ರಾಮ್ ಬಳಸ್ಯಾನ. ತಗೊಂಡಿದ್ದು 20 ಗ್ರಾಮ್, ತಗೊಂಡಿದ್ದು 20 ಗ್ರಾಮ್. ಅವ್ರಿಗೆ ಹೇಳಿದ್ದೆಷ್ಟು? 25 ಗ್ರಾಮ್ ತಗೊಂಡಿನ ಅಂತ ಹೇಳಿರ್ತಾನ. ಆದರೆ ಅವನ ಶೇಕಡಾವಾರು ಲಾಭ ಮತ್ತು ನಷ್ಟವೆಷ್ಟು ಅಂತ ಹೇಳ್ಯಾರು. ಸರಿನಾ? ಶೇಕಡಾವಾರು ಲಾಭ ಮತ್ತು ನಷ್ಟ ಕೇಳಿದಾಗ ಇದು ಕಡ್ತಾ ಬಿಡ್ರಿ. 21 24 100. ಇಲ್ಲೇ ಕಡ್ತಾನು ಹೊಡಿಬಹುದು ನೀವು ಬೇಕಾದಂಗ. ಸರಿನಾ? 4 1 4 2 8, 1 ಉಳಿತು, 4 4 16. 20 ರೂಪಾಯಿ ಕೊಂಡ ಬೆಲೆ, 24 ರೂಪಾಯಿ ಎಷ್ಟು ಮಾರಿದ ಬೆಲೆ ಆಯ್ತು. ಇದು ಕೊಂಡ ಬೆಲೆ. ಇದನ್ನ ಇನ್ನೂ ಕಡ್ತಾ ಹೊಡಿಬಹುದು. ಮಾರಿದ ಬೆಲೆ 4 5 4 6 24. ಎಷ್ಟಾಯ್ತು? 1 ರೂಪಾಯಿ ಏನಾಯ್ತು? ಅವಂಗ ಲಾಭ ಆಯ್ತು, ಪ್ರಾಫಿಟ್ ಆಯ್ತು. ಅಂದ್ರೆ ಏನ್ ಹೇಳ್ಬೇಕು? ಅವನು ಶೇಕಡಾವಾರು ಲಾಭ ಮತ್ತು ನಷ್ಟ ಕಂಡು ಹಿಡೀರಿ ಅಂದ. ಲಾಭ ಮತ್ತು ನಷ್ಟ, ಇವಂಗ ಲಾಭ ಆಗ್ಯದ, ಪ್ರಾಫಿಟ್ ಕಂಡು ಹಿಡಿಬೇಕು. ಪ್ರಾಫಿಟ್ ಅಂದ್ರೆ ಏನು? 1/, ಕೊಂಡ ಬೆಲೆ ಎಷ್ಟದ? 5 ಅದ. 5 × 100. 5 1 5 2 10 = 20%. 20% ಲಾಭ ಆಯ್ತು. ಇಲ್ಲೇನಿಲ್ಲಪ್ಪ, ಒಂದು ವಸ್ತುನ ಫಸ್ಟ್ಗೆ 100 ರೂಪಾಯಿ ಕೊಂಡಿದ್ದೇನ, 4% ಲಾಸಕ್ಕೆ ಮಾಡ್ಯಾರ ಅಂದ್ರೆ 100 ರೂಪಾಯಿ ದಿನ 100 ರೂಪಾಯಿ ಕೊಂಡಾನ, 96 ರೂಪಾಯಿ ಮಾರ್ಯಾನ. ಅದೇ ಏನು ಮಾಡ್ಯಾನ? ಅವ ಏನು ಮಾಡ್ಯಾನ? 20 ಗ್ರಾಮ್ ತಗೊಂಡು 25 ಗ್ರಾಮ್ ಅಂತ ಹೇಳ್ಯಾನ. 20 ಗ್ರಾಮ್ ತೊಗೊಂಡಾನ, 25 ಗ್ರಾಮ್ ಅಂತ ರೊಕ್ಕ ತೊಗೊಂಡಾನ ಅಂದ್ರೆ ಅವ್ನಿಗೆ ಲಾಭ ಆಗಿದೆ. 1 ರೂಪಾಯಿ ಲಾಭ ಆಗಿದೆ. 5 ರೂಪಾಯಿ 1 ರೂಪಾಯಿ ಲಾಭ, 100ಕ್ಕೆ 20 ರೂಪಾಯಿ ಲಾಭ ಅದ. ಸರಿನಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದು ಡಿಫರೆಂಟ್ ಮೆಥಡ್. A sum of the cost price
ಆಫ್ 2 ಬೈಕ್ಸ್ 1 ಲಕ್ಷ, 2 ಬೈಕ್ಸ್ಗಳನ್ನು 1 ಲಕ್ಷ ಕೊಂಡಾನ. 1 bike is sold at a profit of 20% and the second one is sold at a loss of 20% if the selling price is same. ಈ ವರ್ಡ್ ಇಂಪಾರ್ಟೆಂಟ್. ದ ಸೆಲ್ಲಿಂಗ್ ಪ್ರೈಸ್ ಈಸ್ ಸೇಮ್. ಮಾರಿದ ಬೆಲೆ ಸೇಮ್ ಆಗಿದೆ. ಸೆಲ್ಲಿಂಗ್ ಪ್ರೈಸ್ ಈಸ್ selling price is same. What is the cost price of the first bike? ಫಸ್ಟ್ ಬೈಕ್ನ ಕೊಂಡ ಬೆಲೆ ಎಷ್ಟು ಅಂತ ಕೇಳ. 2 ಬೈಕ್ಗಳನ್ನು 1 ಲಕ್ಷ ರೂಪಾಯಿಗೆ ಒಂದು ಬೈಕನ್ನು 20% ಲಾಭದೊಂದಿಗೆ ಮಾರಾಟ ಮಾಡಲಾಯಿತು ಮತ್ತು ಮಾರಾಟ ಬೆಲೆ ಒಂದೇ ಆಗಿದ್ದರೆ ಎರಡನೇ ಬೈಕನ್ನು 20% ನಷ್ಟವನ್ನು ಮಾರಾಟ ಮಾಡಲಾಯಿತು. ಮಾರಾಟದ ಮೊದಲ ಬೈಕಿನ ಬೆಲೆ ಎಷ್ಟು? ಕೊಂಡ ಬೆಲೆ ಎಷ್ಟು ಅಂತ ಕೇಳ್ಯಾನ. ಕೊಂಡ ಬೆಲೆ ಎಷ್ಟು ಅಂತ ಕೇಳ. 2 ಬೈಕ್ ಕೊಂಡಾನ, 1 ಲಕ್ಷ ರೂಪಾಯಿ ಕೊಂಡಾನ, ಒಂದನ್ನು 20% ಲಾಭಕ್ಕೆ ಮಾರ್ಯಾನ, ಒಂದು 20% ನಷ್ಟಕ್ಕೆ ಮಾರ್ಯಾನ. ಹಾಗಾದ್ರೆ ಅವನು ಮೊದಲ ಬೈಕಿನ ಕೊಂಡ ಬೆಲೆ ಎಷ್ಟು ಅಂತ ಕೇಳ. ಆದ್ರೆ ಏನ್ ಹೇಳ್ಯಾನ? ಮಾರಾಟ ಬೆಲೆ ಒಂದೇ ಆಗಿದ್ದರೆ. ಇದನ್ನು ವರ್ಡ್ ಇಂಪಾರ್ಟೆಂಟ್. ಈ ರೀತಿ ಬಂದಾಗ ಈ ವರ್ಡ್ ಇನ್ನ ಲೈನ್ ಮಾಡಿಲ್ಲ. ಇಂಪಾರ್ಟೆಂಟ್ ಮಾತ್ರ ಲೈನ್ ಮಾಡ್ತೀನಿ ನೋಡಿ. ಮಾರಾಟ ಬೆಲೆ ಒಂದೇ ಆಗಿದ್ದರೆ. ಈ ಸದ್ ನಾವು ಮಾರಾಟ ಬೆಲೆ ಒಂದೇ ಮಾಡ್ಬೇಕು ಹಾಕೊಂಡು, ಸರಿನಾ? ಈಗ 20% ಪ್ರಾಫಿಟ್ ಅಂದ. ಪ್ರಾಫಿಟ್ ಅಂದ್ರೆ ಏನಾಗುತ್ತೆ? 20%, 21, 25 1/5 ಅಂದ್ರೆ 20/100 21, 25 ಪ್ರಾಫಿಟ್ ಅಂದಾನ. 5 ಒಂದು ಕೂಡಿಸಿದ್ರೆ ಎಷ್ಟು? 6 6/5 ಆಯ್ತು. ಅದೇ 20% ಲಾಸ್ ಅಂದಾನ. 20/100 21, 25 5 ಒಂದು ಕಳೆದ್ರೆ ಎಷ್ಟಾಯ್ತು? 4 ಆಯ್ತು. ಇದು ಆಲ್ರೆಡಿ ಪರ್ಸೆಂಟೇಜ್ ಚಾಪ್ಟರ್ ಎಲ್ಲ ಮುಗಿಸಿದೀನಿ ಕೂಡ, ನೋಡ್ಕೋಬೇಕು ನೀವು. 4 5 ಆಯ್ತಾ? ಇದು ಕೊಂಡ ಬೆಲೆ. ಕೊಂಡ ಬೆಲೆ, ಇದು ಮಾರಿದ ಬೆಲೆ. ಇದು ಕಾಸ್ಟ್ ಪ್ರೈಸು, ಇದು ಸೆಲ್ಲಿಂಗ್ ಪ್ರೈಸ್. ಒಂದು ವಸ್ತುನ 5 ರೂಪಾಯಿ ಕೊಂಡಾನ, 6 ರೂಪಾಯಿಗೆ ಮಾರ್ಯಾನ. ಇದು ಫಸ್ಟ್ ಬೈಕ್. ಅಲ್ಲಿ ಮೆನ್ಷನ್ ಮಾಡ್ಯಾನ ಫಸ್ಟ್ ಬೈಕ್, ಸೆಕೆಂಡ್ ಬೈಕ್ ಅಂತ. ಸೆಕೆಂಡ್ ಬೈಕ್ನ 5 ರೂಪಾಯಿ ಕೊಂಡಾನ, 4 ರೂಪಾಯಿಗೆ ಮಾರ್ಯಾನ. ಈ ವರ್ಡ್ ನೆನ್ಪಿಡ್ರು. ಮಾರಾಟ ಬೆಲೆ ಒಂದೇ ಆಗಿದ್ದರೆ ಸೆಲ್ಲಿಂಗ್ ಪ್ರೈಸ್ ಇಸ್ ಸೇಮ್. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಸೇಮ್ ಅಲ್ವಾ, ಮಾರಾಟ ಬೆಲೆ ಸೇಮ್ ಅಲ್ವಾ, ಇದನ್ನು ನಾವು ಸೇಮ್ ಮಾಡ್ಕೋಬೇಕು. ಇದಕ್ಕೆ ಎಷ್ಟು ಇಂಟು ಮಾಡಬೇಕು? 6 2 12, 4 3 12. ಈ ಎರಡನ್ನ 6 2 12, ಈ ಎರಡನ್ನು ಇಲ್ಲೂ ಇಂಟು ಮಾಡಬೇಕು. 5 2 10, 4 3 12, 5 3 15. 5 2 ಎಷ್ಟಾಯ್ತು? 10 ಆಯ್ತು. 6 2 ಎಷ್ಟಾಯ್ತು? 12 ಆಯ್ತು. 5 3 ಎಷ್ಟಾಯ್ತು? 15 ಆಯ್ತು. 4 3 ಎಷ್ಟಾಯ್ತು? 12 ಆಯ್ತು. ಇದು ಕೊಂಡ ಬೆಲೆ, ಇದು ಮಾರಿದ ಬೆಲೆ. ಇಲ್ಲಿ ಮಾರಿದ ಬೆಲೆ ಸೇಮ್ ಅದ. ಸೆಲ್ಲಿಂಗ್ ಪ್ರೈಸ್ ಆರ್ ಸೇಮ್. ಮಾರಿದ ಬೆಲೆ ಸಮನಾಗಿದೆ. ಮಾರಿದ ಬೆಲೆ ಒಂದೇ ಆಗಿದೆ. ಸೆಲ್ಲಿಂಗ್ ಪ್ರೈಸ್ ಆರ್ ಸೇಮ್. ಸೇಮ್ ಮಾಡಿದ್ದೀನಿ ಇಲ್ಲಪ್ಪ ಸೆಲ್ಲಿಂಗ್ ಪ್ರೈಸು, ಅದಕ್ಕೆ ಬರಿತಾ ಇದ್ದೀನಿ ಸೆಲ್ಲಿಂಗ್ ಪ್ರೈಸ್ ಸೇಮ್ ಮಾಡಿದ್ದೀನಿ ಅಂತ. ಇದು ಫಸ್ಟ್ ಬೈಕ್ ಕೊಂಡ ಬೆಲೆ, ಇದು ಎರಡನೇ ಬೈಕ್ ಕೊಂಡ ಬೆಲೆ. ಅವನು ನಮ್ಗೆ 2 ಬೈಕ್ ಕೊಂಡ ಬೆಲೆ ಕೊಟ್ಟಾನ. 2 ಬೈಕ್ಗಳ ಕೊಂಡ ಬೆಲೆ ಎಷ್ಟು? ಇಲ್ಲಿ ಮ್ಯಾಗ 2 ಬೈಕ್ಗಳ ಕೊಂಡ ಬೆಲೆ 1 ಲಕ್ಷ ರೂಪಾಯಿ ಅಂದ. ಇವೆರಡು ಕೂಡಿಸೋಣ. ಫಸ್ಟ್ ಬೈಕ್ ಪ್ಲಸ್ ಸೆಕೆಂಡ್ ಬೈಕ್ ಕೂಡಿಸಿದಾಗ 10 + 15 ಕೂಡಿಸಿದಾಗ ಏಟಾಯ್ತು? 25x ಆಯ್ತು. ಈ 25x ಅಂದ್ರೆ ಎಷ್ಟು? 1 ಲಕ್ಷ. 25 1 25 4 100 ಅಂದ್ರೆ ಬರೀ x = 4,000 ರೂಪಾಯಿ ಆಯ್ತು. ಅವ ಯಾವ ಬೈಕ್ ಅಂತ ಕೇಳ್ಯಾನ? ಮೊದಲ ಬೈಕು ಕೇಳ್ಯಾನ. ದಿಸ್ ಈಸ್ ಮೊದಲ ಬೈಕ್. ಫಸ್ಟ್ ಬೈಕ್, ಮೊದಲ ಬೈಕು ಅಥವಾ ಫಸ್ಟ್ ಬೈಕ್. ಫಸ್ಟ್ ಬೈಕ್ ಅಥವಾ ಮೊದಲ ಬೈಕು ಎಷ್ಟು? 10 ಅದ. 10x ಅದ. 10x ಅಂದ್ರೆ 10 × 4,000 ಮಾಡ್ಕೊ. ಎಷ್ಟಾಯ್ತು? ಇದು 40,000 ಆಯ್ತು. ಮೊದಲ ಬೈಕು ಕೊಂಡ ಬೆಲೆ ಎಷ್ಟು? ಮೊದಲ ಬೈಕಿನ ಕೊಂಡ ಬೆಲೆ 40,000 ರೂಪಾಯಿ.
ತಿಳಿತಾ? ಇದಕ್ಕಿನ ಬೆಸ್ಟ್ ಮೆಥಡ್, ಇದಕ್ಕಿನ ಬೆಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಏನೂ ಆಗಲ್ಲ. ಎಲ್ಲ ಕರೆಕ್ಟಾಗಿ ಒಂದೊಂದು ಕನ್ನಡೂ ಬರಿತಿದ್ದೀನಿ, ಇಂಗ್ಲೀಷು ಬರಿತಿದ್ದೀನಿ. ಸರಿನಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದು ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಕ್ವಶನ್ ನೋಡಿ ಅಂಜಬೇಡಿ, ದೊಡ್ಡ ನಂಬರ್ಸ್ ದೊಡ್ಡ ಇದು ಆಗ್ಯಾವ, ಸೈಜ್ ಆಗ್ಯದ. ಕ್ವಶನ್ ಈಜಿ ಅದಾವ. ಒಂದು ನಿಮಿಷ. ಟೋನಿ ಪರ್ಚೇಸ್ಡ್ 2 ಕಾರ್ಸ್. 2 ಕಾರ್ಗಳನ್ನು ಪರ್ಚೇಸ್ ಮಾಡ್ಯಾನ. ಎ ಆ್ಯಂಡ್ ಬಿ ಎಟ್ ಎ ಟೋಟಲ್ ಕಾಸ್ಟ್ ಆಫ್ 61,50,000. He sell the car with a 20% profit and the car A at a 20% profit and car B at a 25% loss, and gets the same selling price for the both the cars. What is the purchase of the car A and B respectively? ಅಂತ ಹೇಳಿ ಟೋನಿಯು ಎ ಮತ್ತು ಬಿ ಕಾರನ್ನು ಖರೀದಿಸುತ್ತಾನೆ. ಅದರ ಒಟ್ಟ ಬೆಲೆಯು 6 ಲಕ್ಷ ರೂಪಾಯಿ, 61 ಲಕ್ಷ ರೂಪಾಯಿ, 50,000 ರೂಪಾಯಿ ಆಗಿರುತ್ತದೆ. ಕಾರ್ ಎ ಅನ್ನು 20% ಲಾಭದೊಂದಿಗೆ ಮತ್ತು ಬಿ ಅನ್ನು 25% ನಷ್ಟದೊಂದಿಗೆ ಮಾರಾಟ ಮಾಡುತ್ತಾನೆ. 2 ಕಾರುಗಳಿಗೆ ಒಂದೇ ರೀತಿಯ ಮಾರಾಟ ಬೆಲೆಯನ್ನು ಪಡೆಯುತ್ತಾನೆ. ಇದು ಇಂಪಾರ್ಟೆಂಟ್. ಒಂದೇ ರೀತಿಯ ಮಾರಾಟ ಬೆಲೆಯನ್ನು ಪಡೆಯುತ್ತಾನೆ. ಎ ಮತ್ತು ಬಿ ಕಾರುಗಳ ಖರೀದಿಸ ಅನುಕ್ರಮವಾಗಿ ಯಾವುವು ಅಂತ ಕೇಳ್ಯಾರ. ಸರಿನಾ? ನೋಡಿ, ಇದು ಕ್ವಶನ್ ಇಲ್ಲಿ ಏನಾಗಬೇಕಂದ್ರೆ 6,50,000. 6 ಲಕ್ಷ ಕ್ವಶನ್ ಮಿಸ್ಟೇಕ್ ಆಗಿದೆ ಅನಿಸ್ತ. 6 ಲಕ್ಷ ರೂಪಾಯಿ 50,000 ಆಗುತ್ತೆ. ಸರಿನಾ? ಇಲ್ಲೇನು ಹೇಳ್ಯಾನ? 20% ಪ್ರಾಫಿಟ್ ಅಂದನ. 20% ಇದು ಕೊಂಡ ಬೆಲೆ, ಇದು ಮಾರಿದ ಬೆಲೆ. ಕೊಂಡ ಬೆಲೆ, ಮಾರಿದ ಬೆಲೆ. 20% ಪ್ರಾಫಿಟ್ ಅಂದ್ರೆ ಏನು ಹೇಳೀನಿ? 100 ರೂಪಾಯಿ ಕೊಂಡಾನ, 120 ರೂಪಾಯಿಗೆ ಮಾರ್ಯಾನ. ಅದನ್ನೇ ನಾವು ಏನು ಬರಿತೀವಿ? 20% ಪ್ರಾಫಿಟ್ ಅಂದ್ರೆ 5/6 ಪ್ರಾಫಿಟ್ ಅಂದವಿ, 6/5 ಆಗುತ್ತೆ. 5ರಿಂದ 6 ರೂಪಾಯಿ. ಅದೇ 25% ಲಾಸ್ ಅಂದನ, 25% ಇಸ್ ಲಾಸ್ ಅಂದನ. 25/100, 25 ಒಂದ್ಲೆ, 25 ನಾಲ್ಕಲೆ, 4ರ 1 ರೂಪಾಯಿ ಹೋದ್ರೆ ಲಾಸ್ ಆಗ್ಯದ. 3/4 ಅಕ್ಕ, 4/3. ಸೆಲ್ಲಿಂಗ್ ಪ್ರೈಸ್ ಸೇಮ್ ಅಂದನ. ಸೆಲ್ಲಿಂಗ್ ಪ್ರೈಸ್ ಇಲ್ಲಿ 6 ಅದ, ಅದು ಸೇಮೇ ಅದ. 3ಕ್ಕೆ ಎಷ್ಟು ಇಂಟು ಮಾಡಿದ 6 ಆಗುತ್ತೆ? 2. ಇದಕ್ಕೂ 2 ಮಾಡ್ರಿ. 4 2 8 ಆಯಿತು. ಇದು 5 ಆಯಿತು. ಇದು 6, ಇದನ್ನು 6. ಈಗೇನಾಯಿತು? ಸೆಲ್ಲಿಂಗ್ ಪ್ರೈಸ್ ಸೇಮ್ ಆಯಿತು. ಒಂದೇ ರೀತಿಯ ಮಾರಾಟ ಬೆಲೆ ಅಂದನ. ಸೆಲ್ಲಿಂಗ್ ಪ್ರೈಸ್ ಸೇಮ್ ಆಯಿತು. ಸೆಲ್ಲಿಂಗ್ ಪ್ರೈಸ್ ಸೇಮ, ಮಾರಿದ ಬೆಲೆ ಸೇಮ, ಮಾರಾಟ ಬೆಲೆ ಏನಾಯಿತು? ಸೇಮ್ ಆಯಿತು. 5 ರೂಪಾಯಿ ಕೊಂಡಾನ, 8 ರೂಪಾಯಿ. 5 ರೂಪಾಯಿ ಕೊಂಡಾಗ 6 ರೂಪಾಯಿ ಮಾರ್ಯಾನ, 8 ರೂಪಾಯಿ ಕೊಂಡಾಗ 6 ರೂಪಾಯಿ ಮಾರ್ಯಾನ. ಅವಾಗ ಏನು ಹೇಳೋಣ? 2 ಕಾರಿನ ಏನು ಹೇಳೋಣ? ಎ ಮತ್ತು ಬಿ ಕಾರ್ಗಳ ಬೆಲೆ ಏನು ಕಂಡುಹಿಡಿಯಿರಿ ಅಂದ್ರೆ ಕೊಂಡ ಬೆಲೆ ಕಂಡುಹಿಡಿಯಿರಿ ಅಂದ. ಎ ಮತ್ತು ಪರ್ಚೇಸ್ ಬೆಲೆ ಅಂದ್ರೆ ಕೊಂಡ ಬೆಲೆ. 8 5 ಎಷ್ಟು? 13. 13x = ಟೋಟಲ್ ಎಷ್ಟು ಮಾಡ್ಯಾನ? 6,50,000 ರೂಪಾಯಿ ಕೊಂಡಾನ. ಅಲ್ಲಿ ಡಾಟಾ ಟೈಪಿಂಗ್ ಮಾಡೋತ್ನಾಗ ಸ್ವಲ್ಪ ಮಿಸ್ಟೇಕ್ ಮಾಡಿರೋರು. 13 ಒಂದ್ಲೆ, 13 5 ಎಷ್ಟು? 65. 65 ಆಯ್ತಾ? ಎಷ್ಟು ಹೋಯ್ತು? 50 ಲ್ಯಾಕ್ ಹೋಯ್ತು. ಎಕ್ಸ್ ವ್ಯಾಲ್ಯೂ ಅಂದ್ರೆ ಏನು? 50 ಲ್ಯಾಕ್, 50 ಲಕ್ಷ. ಈ 1ನೇ ಕಾರಿಂದ 2ನೇ ಕಾರಿಂದ ಎಷ್ಟು ಕಂಡಿದೆ? ಕಾರ್ ಎ ಕಾರ್, ಇಲ್ಲಿ ಬಿ ಕಾರ್. ಎ ಕಾರ್ ವ್ಯಾಲ್ಯೂ ಎಷ್ಟು ಅಂದ್ರೆ
5x ಅಂದ್ರೆ 5x ಈಕ್ವಲ್ ಟು 5 ಇಂಟು 50. ಇದೆಲ್ಲೇ ಎಷ್ಟು 25. 4 0 4 0 ಕೊಡ್ರಿ. 2,50,000. 2,50,000 ಇಲ್ಲ ಇಲ್ಲ. ಇದೇ ಕರೆಕ್ಟ್ ಆನ್ಸರ್. ಬಿ ಕಾರ್ನು ಕಂಡಿದ್ದೀವಿ. ಬಿ ಕಾರ್ ವ್ಯಾಲ್ಯೂ ಎಷ್ಟು 8x. 8 ಇಂಟು 50,000 50,000. ಎಂಟು ಇಲ್ಲೇ ಎಷ್ಟು 40. 4 ಲಕ್ಷ. ಸರಿನಾ? ಎ ಮತ್ತು ಬಿ ಕಾರ್ ಬೆಲೆ ಗೊತ್ತಾಯ್ತಾ? ಕೊಂಡ ಬೆಲೆ ಆಯ್ತಾ? ಇದು ರೇಷಿಯೋ ಮೆಥಡ್ನಾಗ ಹೇಳ್ತೀನಿ. ಕೊಂಡ ಬೆಲೆ ಇದು ಕೊಂಡಿದ್ದು 5 ರೂಪಾಯಿ ಕೊಂಡಾನ 6 ರೂಪಾಯಿ ಮಾರಿದ ಬೆಲೆ. ಇವೆಲ್ಲ ನೀವು ಈಜಿ ಟ್ರಿಕ್ ಕಲ್ತರ ಮಾತ್ರ ಎಕ್ಸಾಮ್ ಕ್ಲಿಯರ್ ಮಾಡ್ತೀರಿ. ಸರಿನಾ? ನೆಕ್ಸ್ಟ್ ಕ್ವಶನ್ 9. ಇವು ಈಜಿ ಅದ ಕ್ವಶನ್. The cost price of the 120 pence is the same as the selling price of the X. Wow. Cost price of the 120 pence same as equal as the selling price of the X pen. If the profit percent is 25%, then the value of the X. ಯಾವ ನಾ ಈಜಿ ತಗೊಂಡಿವಲ್ಲ ಇವು 16/1/2021 ಪ್ರಾಫಿಟ್ ಆ್ಯಂಡ್ ಲಾಸ್ ಪಾಠದ ಮೇಲೆ ಬಂದಿರುವಂಥ ಪ್ರಶ್ನೆಗಳು. ಸರಿನಾ? 120 ಪೆನ್ನುಗಳನ್ನು ಎಕ್ಸ್ ಪೆನ್ನಿನ ಮಾರಾಟ ಬೆಲೆಗೆ ಸಮನಾಗಿರುತ್ತದೆ. ಇಂಥ ವರ್ಡ್ಗಳೆಲ್ಲ ಹೈಲೈಟ್ ಮಾಡ್ಕೋತೀನಿ. 25% ಲಾಭ ಆಗಿದ್ದರೆ ಎಕ್ಸ್ ನ ಮೌಲ್ಯದು ಎಷ್ಟಾಗಿದೆ ಅಂದ್ರೆ ಕೊಂಡ ಬೆಲೆ ಎಷ್ಟು. ಇಲ್ಲಿ ನೋಡಿ, ಕಾಸ್ಟ್ ಪ್ರೈಸ್ 120 ಪೆನ್ನುಗಳ ಕೊಂಡ ಬೆಲೆ. ಪೆನ್ನುಗಳ ಕೊಂಡ ಬೆಲೆ ಅಥವಾ ಕಾಸ್ಟ್ ಪ್ರೈಸ್ ಎದಕ್ಕೆ ಸಮನಾಗಿದೆ ಅಂದ್ರೆ 120 ಕಾಸ್ಟ್ ಪ್ರೈಸ್ 120 ಪೆನ್ಸ್ ಇಸ್ ಸೇಮ್ ಆಸ್ ದಿ ಸೆಲ್ಲಿಂಗ್ ಪ್ರೈಸ್ ಆಫ್ ದಿ ಎಕ್ಸ್ ಪೆನ್. ಮಾರಿದ ಬೆಲೆ ಎಕ್ಸ್ ನ ಮಾರಿದ ಬೆಲೆಗೆ ಮಾರಿದ ಬೆಲೆ ಎದು ಎಕ್ಸ್ದು ಸೆಲ್ಲಿಂಗ್ ಪ್ರೈಸ್. ಇಲ್ಲಿ ನಮ್ಮ 20% ಇಸ್ ಪ್ರಾಫಿಟ್ ಅಂದಾಗ ಇದನ್ನ ಹೆಂಗ್ ಬರಬೇಕಂದ್ರೆ ಎಕ್ಸ್ ಬೈ 120 ಈಕ್ವಲ್ ಟು ಈ ಎಕ್ಸ್ ನ ಇಲ್ಲೇ 120 by x ಬರಿ. 120 by x ಈಕ್ವಲ್ ಟು ಮಾರಿದ ಬೆಲೆ ಕೊಂಡ ಬೆಲೆ ಸೆಲ್ಲಿಂಗ್ ಪ್ರೈಸ್ ಕಾಸ್ಟ್ ಪ್ರೈಸ್. ಇಲ್ಲೇನ ಈ 120 ಇಟ್ಟೇನಿ, 120 ತಳಗೆ ಎಕ್ಸ್ ತಂದಿ, ಈ ಮಾರಿದ ಬೆಲೆ ತಳಗೆ ಏನಾಗಿದೆ ಕೊಂಡ ಬೆಲೆ ಸೆಲ್ಲಿಂಗ್ ಪ್ರೈಸ್ ಬೈ ಕಾಸ್ಟ್ ಪ್ರೈಸ್. ಇದೆ ಅಂದ್ರೆ 120 ರೂಪಾಯಿ ಏನಾಯ್ತು ಮಾರಿದ ಬೆಲೆ, 100 ರೂಪಾಯಿ ಏನಾಯ್ತು ಕೊಂಡ ಬೆಲೆ ಆಯ್ತು. ಅವೇನು ಹೇಳು 25% ಏನು ಪ್ರಾಫಿಟ್ ಅಂದಾನು. ಪ್ರಾಫಿಟ್ ಅಂದ್ರೆ ಹೆಂಗ್ ಬಿಡ್ತೀವಿ 25 by 100 ಹಾಕೋರಿ. 25 ಒಂದ್ಲೆ 24 4ರ 1 ಕೊಡಿಸಿದ್ರ ಪ್ರಾಫಿಟ್ ಅಂದಾನು. ಕಾಸ್ಟ್ ಪ್ರೈಸ್ ಆಗ ಪ್ರಾಫಿಟ್ ಕೊಡಿಸಿದ್ರ ಸೆಲ್ಲಿಂಗ್ ಪ್ರೈಸ್ ಬರುತ್ತೆ 5 4. ಇದು ಕಾಸ್ಟ್ ಪ್ರೈಸ್ ಆಯ್ತು, ಇದು ಸೆಲ್ಲಿಂಗ್ ಪ್ರೈಸ್ ಆಯ್ತು. ಇಲ್ಲಿ 120 by x ಈಕ್ವಲ್ ಟು 8 ಅದ. ಸೆಲ್ಲಿಂಗ್ ಪ್ರೈಸ್ ಅಂದ್ರೆ 5 ಹಾಕೋರಿ, ಕಾಸ್ಟ್ ಪ್ರೈಸ್ ಅಂದ್ರೆ 4 ಹಾಕೋರಿ. ಸರಿನಾ? ಇದು ಸೆಲ್ಲಿಂಗ್ ಪ್ರೈಸ್ ಕಾಸ್ಟ್ ಪ್ರೈಸ್ ಇಕ್ರ ವ್ಯಾಲ್ಯೂ ಹಾಕೋರಿ. 5 ಅಷ್ಟಲೇ ಇದನ್ನ ಹಿಂಗೆ ಮಾಡ್ಕೊಂಡ್ಬಿಡ್ರಿ. x ಈಕ್ವಲ್ ಟು 120 ಇಂಟು 4 ಡಿವೈಡೆಡ್ ಬೈ 5. 5 ಎಷ್ಟಲೇ 2 10, 5 4 24 4 ಎಷ್ಟು 96. ಎಕ್ಸ್ ವ್ಯಾಲ್ಯೂ ಏನಾಯ್ತು 96 ರೂಪಾಯಿ ಆಯ್ತು. ಸರಿನಾ? ನೆಕ್ಸ್ಟ್ ಕ್ವಶನ್. when the cost price of the x article is equal to, ಇದು ಸೇಮ್ ಇದೆ ನೋಡಿ. when the cost price of the x article is equal to the selling price of the y, the profit percent is 25%. x raised to y ಕಂಡು x ವೆಚ್ಚವು y ಬೆಲೆಯ ಮಾರಾಟ ಬೆಲೆಗೆ ಸಮನಾಗಿರುತ್ತದೆ. ಲಾಭವು 20% ಆಗಿದ್ದರೆ x ರೇಷಿಯೋ y ಇದಕ್ಕೆ ಎಷ್ಟು ಸಮನಾಗಿರುತ್ತದೆ ಕೇಳ್ಯಾರ. x ವೆಚ್ಚದ ಬೆಲೆಯು
y ವಸ್ತುಗಳ ಮಾರಾಟ ಬೆಲೆಗೆ ಸಮನಾಗಿದ್ದಾಗ ಲಾಭವು 25% ಆಗಿದ್ದರೆ x/y ಇದಕ್ಕೆ ಸಮನಾಗಿರುತ್ತದೆ. x ದ ಕೊಂಡ ಬೆಲೆ, x ನ ಕೊಂಡ ಬೆಲೆ XCP y ನ ಮಾರಿದ ಬೆಲೆಗೆ ಸಮನಾಗಿರುತ್ತದೆ. ಹೇಳ ಸಮನಾಗಿದೆ ಅಂದನಲ್ಲ, ಸಮನಾಗಿದೆ ಅಂದ್ರೆ ಏನ್ ಮಾಡೋದು, ಈಕ್ವಲ್ ಹಾಕೋದು. ಏನ್ ಹೇಳೋಣ, x/y ಮಾರಿದ ಬೆಲೆ ಕೊಂಡ ಬೆಲೆ, ಸೆಲ್ಲಿಂಗ್ ಪ್ರೈಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್. ಇವೇನು ಹೇಳೋಣ, 25% ಪ್ರಾಫಿಟ್ ಅಂದನ. ಹಾಗಾಗಿ ಹಿಂದಿನ ಲೆಕ್ಕದಾಗ ಹೇಳಿನಿ 25% ಪ್ರಾಫಿಟ್ ಅಂದ್ರೆ 21 24 100, 4 1 ಕೂಡಿಸಿದ್ರೆ ಎಷ್ಟು 5, 5/4 ಆಯಿತು. ಇದು ಕೊಂಡ ಬೆಲೆ ಆಯಿತು, ಇದು ಮಾರಿದ ಬೆಲೆ ಆಯಿತು, ಸೆಲ್ಲಿಂಗ್ ಪ್ರೈಸ್ ಆಯಿತು. ಸರಿ ಆಯ್ತಾ? ಏನು ಹೇಳೋಣ, ಮಾರಿದ ಬೆಲೆ x/y ಅಂದ್ರೆ ಇದಕ್ಕೆ ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಏಟ್ ಅದ, 5 ಅದ, 5 ಹಾಕೋರಿ. ಕೊಂಡ ಬೆಲೆ ಎಷ್ಟದ, 4 ಅದ, 4 ಹಾಕೋರಿ. x/y ಅಂದ್ರೆ 5/4, 5/4. ಟೀತಾ? ಕ್ವಶನ್ಸ್ ಮುಗಿದು. ನೆಕ್ಸ್ಟ್ ಕ್ವಶನ್ ಪ್ರಾಕ್ಟೀಸ್ ಕ್ವಶನ್. ಇದನ್ನು ಪ್ರಾಕ್ಟೀಸ್ ಮಾಡ್ರಿ, ಆನ್ಸರ್ ಕಮೆಂಟ್ದಾಗ ಮಾಡ್ರಿ. ಬರಲಿಲ್ಲ ಅಂದ್ರೆ ನಾನೇ ಬಿಡಿಸ್ತೀನಿ, ಸರಿನಾ? ಪ್ರಾಕ್ಟೀಸ್ ಮಾಡಿ. ನೀವು ಸೆಲೆಕ್ಷನ್ ಆಗ್ಬೇಕು, ಹೆವಿ ಪ್ರಾಕ್ಟೀಸ್ ಮಾಡಬೇಕು. ಟುಡೇ ಕ್ಲಾಸ್ ಕಂಪ್ಲೀಟ್ ಆಯಿತು. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. JSS ಸ್ಪರ್ಧಾ ಕೆರಿಯರ್ ಅಕಾಡೆಮಿ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆಗಲಿಲ್ಲ, ಲೆಕ್ಕ ತಿಳಿಲಿಲ್ಲ, ನಿಮಗೆ ಈ ಕಾನ್ಸೆಪ್ಟ್ ಇಂಟ್ರೆಸ್ಟ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಬೇಡಿ. ಇಂಟ್ರೆಸ್ಟ್ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಡೈಲಿ ಕ್ಲಾಸ ಎಲ್ಲ ಚಾಪ್ಟರ್ ಮುಗಿಸ್ಕೊಡ್ತೀನಿ, ಸರಿನಾ? ಓಕೆನಾ? ಥ್ಯಾಂಕ್ ಯು.